ಶ್ವೇತಾ ಬೆಳಗ್ಗೆಯಿಂದಲೇ ಕಿರಿಕಿರಿಯಾಗಿದ್ದಳು. ಅಡುಗೆ ಮನೆಯಲ್ಲಿ ಪಾತ್ರೆಗಳ ಸದ್ದು ಮಾಡುತ್ತಾ ಎಸೆಯುತ್ತಿದ್ದಳು. ಆಗ ಅಜಿತ್ ಜೋರಾದ ಧ್ವನಿಯಲ್ಲಿ, ಏನೇ ಶ್ವೇತಾ, ನಿನಗೆ ಹಿಂದೇನು ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿದೆಯಾ? ಅಡುಗೆ ಮನೆಯಲ್ಲಿ ಏಕೆ ಪಾತ್ರೆಗಳನ್ನು ಬಡಿಯುತ್ತಿದ್ದೀಯಾ? ಸ್ವಲ್ಪ ನೆಮ್ಮದಿಯಾಗಿ ಕೆಲಸ ಮಾಡಲಾರೆಯಾ? ಏನಾದರೂ ಸಮಸ್ಯೆ ಇದ್ದರೆ ಬಾಯ್ಬಿಟ್ಟು ಹೇಳು. ಈ ಪಾತ್ರೆಗಳ ಮೇಲೆ ಕೋಪ ತೋರಿಸಬೇಡ ಅಂತ ಕೇಳಿದ. ಅದಕ್ಕೆ ಶ್ವೇತಾ ಕೋಪದಿಂದ, ತಿಂಗಳು ಮುಗಿಯಲು ಇನ್ನು 5 ದಿನ ಬಾಕಿ ಇದೆ. ಆದರೆ ಮನೆಯ ಮಾಲೀಕ ಈಗಲೇ ಬಾಡಿಗೆ ಕೇಳಲು ಬಂದಿದ್ದಾನೆ. ಈ ದೊಡ್ಡ ನಗರದಲ್ಲಿ 5,000 ರೂಪಾಯಿ ಬಾಡಿಗೆ ಕೊಡಬೇಕು. ಮಕ್ಕಳ ಶಾಲೆಯಿಂದ ಫೀಸ್ ಕಟ್ಟುವ ಸಂದೇಶಗಳು ಬರುತ್ತಿವೆ. ಮನೆಯಲ್ಲಿನ ದಿನಸಿ ಸಾಮಾನುಗಳು ಮುಗಿಯುತ್ತಿವೆ. ನಿಮ್ಮಿಂದ ಏನೂ ಆಗುವುದಿಲ್ಲ. ಎಲ್ಲವನ್ನು ಮನೆಯಲ್ಲಿಯೇ ಇದ್ದು ನಾನು ಮಾತ್ರ ಅನುಭವಿಸಬೇಕು ಅಂತ ಹೇಳಿದಳು. ಅದಕ್ಕೆ ಅಜಿತ್, ಹಾಗಾದರೆ ನಾನೇನು ಮಾಡಲಿ? ನನ್ನ ಕಿಡ್ನಿಯನ್ನೇ ಮಾರಿಬಿಡಲೆ? ನಾನು ಪ್ರಯತ್ನ ಮಾಡುತ್ತಿದ್ದೇನೆ. ಹೆಚ್ಚುವರಿ ಕೆಲಸವನ್ನು ಆರಂಭಿಸಿದ್ದೇನೆ. ಇಂದು ಆಗದಿದ್ದರೂ ನಾಳೆ ಪರಿಸ್ಥಿತಿ ಖಂಡಿತ ಬದಲಾಗುತ್ತದೆ. ಸ್ವಲ್ಪ ತಾಳ್ಮೆ ಇಟ್ಟುಕೋ ಅಂತ ಹೇಳಿದ. ಶ್ವೇತಾ ಮತ್ತೆ ಮುಂದುವರಿಸಿ, ಇಷ್ಟು ವರ್ಷಗಳಿಂದ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಏನೂ ಸಿಕ್ಕಿಲ್ಲ. ಬೆಂಗಳೂರಲ್ಲಿ ವಾಸ ಮಾಡಿ 10 ವರ್ಷಗಳಾಗಿವೆ. ಆದಾಯಕ್ಕಿಂತ ಖರ್ಚು 2 ಪಟ್ಟು ಹೆಚ್ಚಾಗಿದೆ. ಎಷ್ಟೋ ಸಲ ಹೇಳಿದ್ದೇನೆ, ಹಳ್ಳಿಯಲ್ಲಿರುವ ಜಮೀನು ಮತ್ತು ಮನೆಯನ್ನು ಮಾರಿಬಿಡಿ. ಬಂದ ಹಣದಿಂದ ನಾವು ನೆಮ್ಮದಿಯ ವ್ಯವಹಾರ ಆರಂಭಿಸಬಹುದು, ಸ್ವತಃ ಮನೆ ಕಟ್ಟಬಹುದು ಅಂತ. ಈ ದಿನನಿತ್ಯದ ಹಣದ ಕಷ್ಟದಿಂದ ಮುಕ್ತಿ ಪಡೆಯಬಹುದು. ಆದರೆ ಇಲ್ಲ, ನಿಮಗೆ ನಿಮ್ಮ ತಂದೆ ತಾಯಿಯೊಂದಿಗೆ ಈ ವಿಷಯ ಮಾತನಾಡಲು ಕೂಡ ನಾಚಿಕೆ. ಅವರು ಸತ್ತ ಮೇಲೆ ಎಲ್ಲವೂ ನಮ್ಮದೇ ಆಗುವುದಲ್ಲವಾ? ನಿಮ್ಮ ಬಗ್ಗೆ ಯೋಚಿಸದಿದ್ದರೂ ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚಿಸಿ ಅಂತ ಹೇಳಿದಳು. ಅದಕ್ಕೆ ಅಜಿತ್ ತುಸು ಕೋಪದಿಂದ, ಅಂದರೆ ನೀನು ಹೇಳುವುದೇನೋ ಅವರು ಹಿಂದೆ ಸಾಯಬೇಕಾ? ಸುಮ್ಮನೆ ಇಂತಹ ಮಾತುಗಳನ್ನು ಆಡಬೇಡ. ನನ್ನ ಅಪ್ಪ ಅಮ್ಮನ ವಿಷಯದಲ್ಲಿ ನೀನು ಹೇಳುವುದು ಸ್ವಲ್ಪ ಸರಿ ಇದೆ. ನಾವು ಸಹಾಯ ಕೇಳಬೇಕು. ಆದರೆ ನಾನು ಎಷ್ಟೋ ಸಲ ಅವರ ಬಳಿ ನಮ್ಮ ಜೊತೆಗೆ ಬಂದು ಇರಲು ಹೇಳಿದ್ದೇನೆ. ಒಳ್ಳೆಯ ಮನೆ ತೆಗೆದುಕೊಳ್ಳೋಣ, ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬದುಕೋಣ ಎಂದಿದ್ದೇನೆ. ಆದರೆ ಅವರು ಹಳ್ಳಿಯ ಗಾಳಿ ನೀರೇ ಅವರಿಗೆ ಇಷ್ಟ ಎನ್ನುತ್ತಾರೆ. ಹಳ್ಳಿಯನ್ನು ಬಿಟ್ಟು ಇಲ್ಲಿ ಜೈಲಿನಂತಿರುವ ಮನೆಗಳಲ್ಲಿ ಇರಲ್ಲ ಎನ್ನುತ್ತಾರೆ ಅಂತ ಹೇಳಿದ. ಅದಕ್ಕೆ ಶ್ವೇತಾ, ನಿಮ್ಮಲ್ಲೇ ಸಮಸ್ಯೆ ಇದೆ. ಹೋಗಿ ಸ್ವಲ್ಪ ಪ್ರೀತಿಯಿಂದ ಮಾತನಾಡಿ. ಒಬ್ಬನೇ ಮಗನಿಗಾಗಿ ಅವರು ಖಂಡಿತ ಮನಸ್ಸು ಕರಗಿಸಿಕೊಳ್ಳುತ್ತಾರೆ. ಸರಿ, ಒಂದು ಕೆಲಸ ಮಾಡೋಣ. ಚಳಿಗಾಲದ ರಜೆಗಳು ಬರುತ್ತಿವೆ. ನಾವು ಎಲ್ಲರೂ 10 ದಿನಗಳ ಕಾಲ ಹಳ್ಳಿಗೆ ಹೋಗೋಣ. ನಾನು ಅತ್ತೆಯವರ ಜೊತೆ ಮಾತನಾಡುತ್ತೇನೆ. ಬಹುಶಃ ನನ್ನ ಮಾತು ಅವರಿಗೆ ಅರ್ಥವಾಗಬಹುದು. ನಮ್ಮ ಪರಿಸ್ಥಿತಿಯನ್ನ ನೋಡಿ ಮನಸ್ಸು ಬದಲಾಗಬಹುದು ಅಂತ ಹೇಳಿದಳು. ಶ್ವೇತಾ ಈ ಆರ್ಥಿಕ ಸಂಕಷ್ಟದಿಂದ ತುಂಬಾ ಬೇಸತ್ತಿದ್ದಳು. ಅವಳು ಬಡ ಕುಟುಂಬದಿಂದ ಬಂದವಳಾಗಿದ್ದರೂ ದೊಡ್ಡ ನಗರಕ್ಕೆ ಬಂದ ನಂತರ ಅವಳ ಕನಸುಗಳು ಮತ್ತು ಆಸೆಗಳು ಬಹಳ ದೊಡ್ಡದಾಗಿದ್ದವು. ಹೇಗಾದರೂ ಮಾಡಿ ಸ್ವಂತ ಮನೆ ಖರೀದಿಸಬೇಕು, ವ್ಯವಹಾರ ಆರಂಭಿಸಬೇಕು, ತನ್ನ ಜೀವನ ಮಟ್ಟವನ್ನ ಸುಧಾರಿಸಬೇಕು ಎಂದು ಬಯಸುತ್ತಿದ್ದಳು. ತನ್ನ ಗೆಳತಿಯರ ಮುಂದೆ ಗೌರವದಿಂದ ಬದುಕಬೇಕೆಂಬ ಆಸೆ ಅವಳಿಗಿತ್ತು. ಅವಳ ಗೆಳತಿಯರು ತುಂಬಾ ಶ್ರೀಮಂತರಾಗಿದ್ದರು. ಶ್ವೇತಾ ಅವರ ನಡುವೆ ತನ್ನ ಬಗ್ಗೆ ಸುಳ್ಳು ಪ್ರತಿಷ್ಠೆ ತೋರಿಸಿಕೊಂಡು ಬೆರೆಯುತ್ತಿದ್ದಳು. ಕೆಲವು ದಿನಗಳ ಹಿಂದೆ ಅವಳ ಸ್ನೇಹಿತೆ ರೇಖಾ ತನ್ನ ಮನೆಯಲ್ಲಿ ಪಾರ್ಟಿ ಇಡುವುದಾಗಿ ಹೇಳಿದ್ದಳು. ಆಗ ಶ್ವೇತಾ ಹೇಗೋ ಕಾರಣ ಹೇಳಿ ತಪ್ಪಿಸಿಕೊಂಡಿದ್ದಳು. ಏಕೆಂದರೆ ತನ್ನ ಮನೆಗೆ ಅವರು ಬಂದು ತನ್ನ ಜೀವನ ಶೈಲಿಯನ್ನ ನೋಡಬಾರದು ಎಂಬ ಭಯ ಅವಳಿಗಿತ್ತು. ಅವಳು ಯೋಚಿಸುತ್ತಿದ್ದಳು, ನನ್ನ ಮನೆಗೂ ಅವರು ಬಂದರೆ ಚೆನ್ನಾಗಿರುತ್ತಿತ್ತು. ನನ್ನಲ್ಲಿಯೂ ಅವರಂತೆಯೇ ಎಲ್ಲವೂ ಇದೆ ಎಂದು ಎಲ್ಲರ ಮುಂದೆ ಹೇಳಬಹುದಿತ್ತು. ಇನ್ನೆಷ್ಟು ದಿನ ಹೀಗೆ ಸಾಲ ಮಾಡಿ ವಸ್ತುಗಳನ್ನು ಖರೀದಿಸಿ ಪ್ರತಿಷ್ಠೆ ತೋರಿಸ್ತಾ ಇರಬೇಕು ಅಂತ. ಕೆಲವು ದಿನಗಳ ನಂತರ ಎಲ್ಲರೂ ಹಳ್ಳಿಗೆ ತಲುಪಿದರು. ಅಜಿತ್ ತನ್ನ ತಂದೆಯ ಮನೆಯ ಬಾಗಿಲು ತಟ್ಟಿದನು. ಕಮಲಾದೇವಿಯವರು ಬಾಗಿಲು ತೆರೆದರು. ಏಕಾಏಕಿ ತಮ್ಮ ಮಗ, ಸೊಸೆ ಮತ್ತು ಮೊಮ್ಮಕ್ಕಳನ್ನ ಕಂಡು ಕಮಲಾದೇವಿಯವರು ದೇವರಾಜ್ ಅವರು ತುಂಬಾ ಸಂತೋಷಪಟ್ಟರು. ಆಗ ದೇವರಾಜ್ ಅವರು, ತುಂಬಾ ಒಳ್ಳೆಯದು ಮಗನೇ, ನಮ್ಮನ್ನ ನೋಡಲು ಬಂದಿದ್ದೀಯಾ? ಇಲ್ಲವಾದರೆ ನಿಮಗೆ ಸಮಯವಾದರೂ ಎಲ್ಲಿದೆ? ನಿಮ್ಮ ವಯಸ್ಸಾದ ತಂದೆ ತಾಯಿಯನ್ನ ನೆನಪಿಸಿಕೊಳ್ಳಲು ಕೂಡ ನಿನಗೆ ಅವಕಾಶ ಸಿಗುವುದಿಲ್ಲ ಅಂತ ಹೇಳಿದರು. ಅಜಿತ್ ನಗುತ್ತಾ, ಅಯ್ಯೋ ಅಪ್ಪ, ನಿಮ್ಮ ನೆನಪು ನಮಗೆ ಯಾವಾಗಲೂ ಇರುತ್ತದೆ. ಆದರೆ ಏನು ಮಾಡಲಿ, ಫ್ಯಾಕ್ಟರಿಯಲ್ಲಿ ತುಂಬಾ ಕೆಲಸ ಇರುತ್ತದೆ. ಬೆಳಗ್ಗೆ ಹೋಗಿ ರಾತ್ರಿ ಮನೆಗೆ ಬರುತ್ತೇನೆ. ಸರಿಯಾಗಿ ಊಟ ಮಾಡುವುದಕ್ಕೂ ಸಮಯ ಸಿಗುವುದಿಲ್ಲ. ಮನೆಯಲ್ಲಿ ಶ್ವೇತಾಳಿಗೂ ಸಾಕಷ್ಟು ಕೆಲಸ ಇರುತ್ತದೆ. ಮಕ್ಕಳನ್ನು ನೋಡಿಕೊಳ್ಳಬೇಕು. ಶಾಲೆಗೂ ರಜೆಗಳು ತುಂಬಾ ಕಡಿಮೆ. ಆದರೆ ಈ ಬಾರಿ ಎಲ್ಲವನ್ನ ಬಿಟ್ಟು ನಿಮ್ಮನ್ನ ನೋಡಲು ಬಂದಿದ್ದೇವೆ ಅಂತ ಹೇಳಿದ. ಅದಕ್ಕೆ ಕಮಲಾದೇವಿಯವರು, ತುಂಬಾ ಚೆನ್ನಾಗಿದೆ ಮಗನೇ. ನಿನ್ನ ಅಪ್ಪನವರು ಹೀಗೆ ತಮಾಷೆಯಾಗಿ ಮಾತನಾಡುತ್ತಿರುತ್ತಾರೆ. ಅವರ ಮಾತುಗಳನ್ನ ಮನಸ್ಸಿಗೆ ತೆಗೆದುಕೊಳ್ಳಬೇಡ. ಬನ್ನಿ, ನೀವು ಮೊದಲು ಕೈಕಾಲು ಮುಖ ತೊಳೆದುಕೊಳ್ಳಿ. ನಾನು ಒಳ್ಳೆಯ ಚಹಾ ಮತ್ತು ತಿಂಡಿ ತರುತ್ತೇನೆ ಎಂದರು. ಎಲ್ಲರೂ ಚಹಾ ತಿಂಡಿ ಮಾಡಿ ತಮ್ಮ ತಮ್ಮ ಕೊಠಡಿಗಳಿಗೆ ವಿಶ್ರಾಂತಿಗೆ ಹೋದರು.
ಮುಂದಿನ ದಿನದಿಂದಲೇ ಶ್ವೇತಾ ಮತ್ತು ಅಜಿತ್ ಇಬ್ಬರು ಅಮ್ಮ ಅಪ್ಪನ ಸೇವೆಯಲ್ಲಿ ತೊಡಗಿಕೊಂಡರು. ಅಜಿತ್ ತನ್ನ ತಂದೆಯ ಜೊತೆ ಹೊಲ ಗದ್ದೆಗಳನ್ನು ನೋಡಲು ಹೋಗುತ್ತಿದ್ದನು. ಮನೆಯ ಬೆಲೆ ಎಷ್ಟು ಬರಬಹುದು ಎಂಬ ಲೆಕ್ಕ ಹಾಕುತ್ತಿದ್ದನು. ಅದೇ ಸಮಯದಲ್ಲಿ ಶ್ವೇತಾ ತನ್ನ ಅತ್ತೆಯ ಜೊತೆ ಬೆರೆತು ಮನೆಯಲ್ಲಿರುವ ಆಭರಣ, ಹಣ ಮತ್ತು ಉಳಿತಾಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಿದ್ದಳು. ಮಗ ಮತ್ತು ಸೊಸೆಯಿಂದ ಇಷ್ಟೊಂದು ಪ್ರೀತಿ ಹಾಗೂ ಗೌರವ ಸಿಕ್ಕಿದ್ದರಿಂದ ದೇವರಾಜ್ ಮತ್ತು ಕಮಲಾದೇವಿ ತುಂಬಾ ಸಂತೋಷಪಟ್ಟರು. ಇದುವರೆಗೆ ಅವರಿಗೆ ನಗರದ ಗಾಳಿ ತಗುಲಿ ಮಕ್ಕಳಿಗೆ ಈಗ ಹಳ್ಳಿಯ ನೆನಪೇ ಇರದು, ನಮ್ಮಂಥ ವೃದ್ಧರು ಇಲ್ಲಿಯೇ ಸಾಯಬೇಕಾಗುತ್ತದೆ ಎಂಬ ಭಾವನೆ ಇದ್ದಿತು. ಆದರೆ ಮಗ ಸೊಸೆಯ ವರ್ತನೆ ನೋಡಿ ಅವರ ಮನಸ್ಸು ಸಂತೋಷದಿಂದ ತುಂಬಿತು. ಹಳ್ಳಿಯ ಜನರು ಹೇಳುತ್ತಿದ್ದರು, ದೇವರಾಜ್ ಅವರೇ, ನಿಮ್ಮಂಥ ಅದೃಷ್ಟವಂತರು ಯಾರಿದ್ದಾರೆ? ಈಗ ನಿಮ್ಮ ಕೈಕಾಲುಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ನೀವು ನಗರಕ್ಕೆ ಹೋಗಿ ಮಗನ ಜೊತೆ ಇರಿ, ಅವನು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತ. ಜನರ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿ ದೇವರಾಜ್ ಹೆಮ್ಮೆಯಿಂದ ಉಬ್ಬಿ ಹೋಗುತ್ತಿದ್ದರು. ಸೊಸೆಯಿಂದ ಇಷ್ಟೊಂದು ಸೇವೆ ಸಿಕ್ಕಿದ್ದರಿಂದ ಕಮಲಾದೇವಿಯ ಬಾಯಲ್ಲಿಯೂ ಯಾವಾಗಲೂ ಶ್ವೇತಾ ಸೊಸೆಯ ಹೊಗಳಿಕೆ ಇರುತ್ತಿತ್ತು. ಶ್ವೇತಾ ತುಂಬ ಪ್ರೀತಿಯಿಂದ ಕೆಲವೊಮ್ಮೆ ಅವರ ಕಾಲುಗಳನ್ನು ಒತ್ತುತ್ತಿದ್ದಳು, ಕೆಲವೊಮ್ಮೆ ತಲೆಗೆ ಎಣ್ಣೆ ಹಚ್ಚಿ ಜಡೆ ಹೆಣೆದು ಕೊಡುತ್ತಿದ್ದಳು. ಅವರಿಗೆ ರುಚಿಯಾದ ಅಡಿಗೆ ಮಾಡಿ ತಿನ್ನಿಸುತ್ತಿದ್ದಳು. ಮೊಮ್ಮಕ್ಕಳು ದಿನವಿಡೀ ಅಜ್ಜ ಅಜ್ಜಿ ಎಂದು ಅವರ ಸುತ್ತಲೇ ಓಡಾಡುತ್ತಿದ್ದರು. ಇದೆಲ್ಲವನ್ನ ನೋಡಿ ಆ ವೃದ್ಧ ದಂಪತಿಗಳ ಮನಸ್ಸಿನಲ್ಲಿ ಮಗ ಸೊಸೆ ಮತ್ತು ಮೊಮ್ಮಕ್ಕಳ ಜೊತೆ ಶಾಶ್ವತವಾಗಿ ಬದುಕುವ ಆಸೆ ಮೂಡಿತು. ಒಂದು ದಿನ ಸಂಜೆ ಎಲ್ಲರೂ ಸೇರಿ ಊಟ ಮಾಡುತ್ತಿದ್ದರು. ಆಗ ದೇವರಾಜ್ ಅವರು, ಮಗನೇ, ನಗರದಲ್ಲಿ ನಿನ್ನದು ಎಷ್ಟು ಕೊಠಡಿಗಳ ಮನೆ ಇದೆ ಅಂತ ಕೇಳಿದರು. ಅಜಿತ್ ಉತ್ತರಿಸುತ್ತಾ, ಅಪ್ಪ, 2 ಕೊಠಡಿಗಳಷ್ಟೇ ಇವೆ. ಅದರಲ್ಲಿ ಅಡಿಗೆ ಮನೆಯೂ ಇದೆ. ಮಕ್ಕಳಿಗೆ ಓದಲು ಕೂಡ ಸರಿಯಾದ ಜಾಗ ಸಿಗುವುದಿಲ್ಲ. ಕೆಲವೊಮ್ಮೆ ಮಳಿಗೆಯ ಮೇಲೆ, ಕೆಲವೊಮ್ಮೆ ಮುಂಭಾಗದ ಮಂಟಪದಲ್ಲಿ ಕುಳಿತು ಓದುತ್ತಾರೆ. ರಾತ್ರಿ ಎಲ್ಲರೂ ಒಂದೇ ಕೊಠಡಿಯಲ್ಲಿ ಮಲಗಬೇಕು. ಅದರ ಮೇಲೆ ಮನೆ ಮಾಲೀಕರ ದೂರುಗಳನ್ನು ಸಹ ಕೇಳಬೇಕಾಗುತ್ತದೆ. ಬಾಡಿಗೆ ಅಷ್ಟೊಂದು ಜಾಸ್ತಿ ಇದೆ. ತಿಂಗಳ ಸಂಬಳದ ಅರ್ಧ ಭಾಗ ಅದಕ್ಕೆ ಹೋಗುತ್ತದೆ. ಕೆಲವೊಮ್ಮೆ ತುಂಬಾ ಕಷ್ಟವಾಗುತ್ತದೆ ಅಂತ ಹೇಳಿದನು. ಇದನ್ನು ಕೇಳಿದ ದೇವರಾಜ್ ಅವರು, ಅಯ್ಯೋ, ಇದು ತುಂಬಾ ದೊಡ್ಡ ಸಮಸ್ಯೆಯಲ್ಲವೇ ಮಗನೇ? ಹೀಗೆ ಮಾಡೋಣ, ನಮ್ಮ ಹಳ್ಳಿಯ ಈ ಮನೆಯನ್ನ ಮಾರಿಬಿಡೋಣ. ಆ ಹಣದಿಂದ ನೀನು ನಗರದಲ್ಲಿ ದೊಡ್ಡ ಮನೆ ಖರೀದಿಸು. ನಂತರ ಎಲ್ಲರೂ ಒಟ್ಟಿಗೆ ಸಂತೋಷವಾಗಿ ಬದುಕೋಣ. ಇಂದು ಒಂದು ದಿನವೇ ನನಗೆ ಇಷ್ಟು ಸಂತೋಷ ಸಿಕ್ಕಿದೆ. ನಾನು ಸದಾಕಾಲ ನಿಮ್ಮ ಜೊತೆ ಇದ್ದರೆ ನನ್ನ ವೃದ್ಧಾಪ್ಯ ಎಂದಿಗೂ ಸುಖವಾಗಿರುತ್ತದೆ ಅಂತ ಹೇಳಿದರು. ಇದೇ ವಿಷಯವನ್ನ ಹೇಳಲು ಅಜಿತ್ ಹಿಂಜರಿಯುತ್ತಿದ್ದನು. ಆದರೆ ಅವನ ಮನಸ್ಸಿನ ಮಾತನ್ನೇ ತಂದೆಯವರು ಸ್ವತಃ ಹೇಳಿಬಿಟ್ಟರು. ಇದನ್ನು ಕೇಳಿ ಶ್ವೇತಾ ಮತ್ತು ಅಜಿತ್ ಇಬ್ಬರ ಸಂತೋಷಕ್ಕೆ ಪಾರವೇರಲಿಲ್ಲ. ಗಂಡನ ಮಾತು ಕೇಳಿದ ಕಮಲಾದೇವಿಯು, ನೀವು ತುಂಬಾ ಒಳ್ಳೆಯ ಯೋಚನೆ ಮಾಡಿದ್ದೀರಿ. ನನ್ನ ಮನಸ್ಸಿನಲ್ಲಿಯೂ ಇದೇ ಆಸೆ ಇತ್ತು. ಇಷ್ಟು ಒಳ್ಳೆಯ ಸೊಸೆ ಸಿಕ್ಕಿದ್ದಾಳೆ. ಅವಳ ಸೇವೆ ಇನ್ನೂ ಹೆಚ್ಚು ಪಡೆಯುವ ಅವಕಾಶ ಸಿಗಲಿ ಎಂದುಕೊಂಡಿದ್ದೆ. ನಾನು ಹಳ್ಳಿಯನ್ನ ಬಿಟ್ಟು ಹೋಗಲು ಇಷ್ಟಪಡದಿದ್ದರೆ ಈ ವಿಷಯವನ್ನ ಹೇಳುತ್ತಿರಲಿಲ್ಲ. ಆದರೆ ಈಗ ನಿಮ್ಮ ಮನಸ್ಸಿನಲ್ಲಿ ಇಂತಹ ಯೋಚನೆ ಬಂದಿರುವಾಗ ಬೇಗನೆ ಈ ಕೆಲಸ ಮಾಡಿ. ಇಷ್ಟು ಒಳ್ಳೆಯ ಅವಕಾಶವನ್ನ ನಾನು ಕೈ ಚೆಲ್ಲುವುದಿಲ್ಲ ಅಂತ ಹೇಳಿದರು. ಅಜಿತ್ ಸಂತೋಷದಿಂದ, ಹೌದು ಅಪ್ಪ, ಇದಕ್ಕಿಂತ ಒಳ್ಳೆಯದೇನು ಬೇಕು? ನಾವು ನಮ್ಮ ಸ್ವಂತ ಮನೆಯಲ್ಲಿ ಎಲ್ಲರೂ ಸೇರಿ ಸಂತೋಷವಾಗಿ ಬದುಕೋಣ. ನಂತರ ನಾನು ಒಂದು ಕಾರು ಕೂಡ ಖರೀದಿಸುತ್ತೇನೆ. ಅದರಲ್ಲಿ ನಿಮ್ಮಿಬ್ಬರನ್ನು ಕೂರಿಸಿಕೊಂಡು ಮಾರುಕಟ್ಟೆ, ದೇವಸ್ಥಾನ ಮತ್ತು ನಗರವನ್ನು ಸುತ್ತಾಡಿಸುತ್ತೇನೆ. ನೀವು ಕೂಡ ದೊಡ್ಡ ನಗರದ ವೈಭವವನ್ನು ನೋಡಬೇಕು ಅಲ್ಲವೇ ಅಂತ ಹೇಳಿದನು. ಇದನ್ನು ಕೇಳಿ ಎಲ್ಲರೂ ಜೋರಾಗಿ ನಕ್ಕರು. ಸ್ವಲ್ಪ ಹೊತ್ತಿನ ಬಳಿಕ ಅಜಿತ್ ಮತ್ತೆ, ಆದರೆ ಅಪ್ಪ, ಮನೆ ಮಾತ್ರ ಏಕೆ ಮಾರಬೇಕು? ಹೊಲ ಮತ್ತು ಜಮೀನನ್ನ ಮಾರಿಬಿಟ್ಟು ಇಲ್ಲಿಂದ ಸಂಪೂರ್ಣವಾಗಿ ನಗರಕ್ಕೆ ಹೋಗಿಬಿಡೋಣ. ನಾವು ಮತ್ತೆ ಮತ್ತೆ ಹಳ್ಳಿಗೆ ಬರುವ ತೊಂದರೆಯೂ ಇರುವುದಿಲ್ಲ. ಏನು ಹೇಳ್ತೀರಾ ಅಂತ ಹೇಳಿದನು. ದೇವರಾಜ್ ಸ್ವಲ್ಪ ಯೋಚಿಸಿ, ಮಗನೇ, ಆ ಜಮೀನು ನಮ್ಮ ಪೂರ್ವಜರ ನೆನಪು. ಅದನ್ನು ಮಾರಲು ಮನಸ್ಸು ಬರುವುದಿಲ್ಲ. ಆದರೂ ನೋಡೋಣ, ಪರಿಸ್ಥಿತಿ ಹೇಗಿರುತ್ತದೆಯೋ ಹಾಗೆ ತೀರ್ಮಾನ ಮಾಡೋಣ ಅಂದರು. ಮುಂದಿನ ದಿನ ಅವರು ಈ ಎಲ್ಲ ವಿಷಯವನ್ನ ತಮ್ಮ ಆಪ್ತ ಸ್ನೇಹಿತ ಮನೋಹರನಿಗೆ ಹೇಳಿದರು. ಮನೋಹರ್ ಹಳ್ಳಿಯ ದೊಡ್ಡ ರೈತನಾಗಿದ್ದ. ಎಲ್ಲ ಮಾತುಗಳನ್ನು ಕೇಳಿದ ನಂತರ ಮನೋಹರ್, ದೇವರಾಜ್, ಮಗ ಸೊಸೆಯ ಜೊತೆ ಜೀವನ ಕಳೆಯುವುದು ಒಳ್ಳೆಯ ವಿಷಯ. ಅದಕ್ಕಾಗಿ ಮನೆ ಮತ್ತು ಜಮೀನು ಎಲ್ಲವನ್ನ ಮಾರಿಕೊಂಡು ಹೋಗುವುದು ತಪ್ಪಲ್ಲ. ಏಕೆಂದರೆ ಮಕ್ಕಳು ಇರುವ ಜಾಗದಲ್ಲಿಯೇ ತಂದೆ ತಾಯಿ ಇರಬೇಕು. ಕೊನೆಗೆ ವೃದ್ಧಾಪ್ಯದಲ್ಲಿ ಅವರೇ ಆಸರೆ ಅಲ್ಲವೇ? ಆದರೆ ಗೆಳೆಯ, ಒಂದು ಪ್ರಶ್ನೆ ಕೇಳಬಹುದಾ? ಬೇಸರ ಮಾಡಿಕೊಳ್ಳಬೇಡ. ಇತ್ತೀಚೆಗೆ ಪತ್ರಿಕೆಗಳಲ್ಲಿ, ಮೊಬೈಲ್ಗಳಲ್ಲಿ ಎಂತಹ ಸುದ್ದಿಗಳು ಬರುತ್ತವೆ ಗೊತ್ತಾ? ಕೇಳಿದರೆ ಹೃದಯವೇ ನಡುಗುತ್ತದೆ. ಕೆಲವರು ತಮ್ಮ ತಂದೆ ತಾಯಿಯನ್ನ ರಸ್ತೆಯ ಬದಿಯಲ್ಲಿ ಭಿಕ್ಷೆ ಬಿಡಲು ಬಿಟ್ಟು ಬಿಡುತ್ತಾರೆ. ಇನ್ನು ಕೆಲವರು ರೈಲಿನಲ್ಲಿ ಕುರಿಸಿ ಬಿಟ್ಟು ಬಿಡುತ್ತಾರೆ. ಕೆಲವರು ವೃದ್ಧಾಶ್ರಮಕ್ಕೆ ಸೇರಿಸಿ ಕೈ ತೊಳೆಯುತ್ತಾರೆ. ನಿನ್ನ ಜೊತೆ ಅಂತಹ ಪರಿಸ್ಥಿತಿ ಬರಬಾರದು ಎನ್ನುವುದೇ ನನ್ನ ಆಶಯ. ಆದ್ದರಿಂದ ಯಾವ ತೀರ್ಮಾನ ತೆಗೆದುಕೊಂಡರೂ ಚೆನ್ನಾಗಿ ಯೋಚಿಸಿ ತೆಗೆದುಕೋ ಅಂತ ಹೇಳಿದನು. ಅದಕ್ಕೆ ದೇವರಾಜ್ ಅವರು, ಅಯ್ಯೋ ಗೆಳೆಯ, ಅಂಥ ಕೆಲಸ ಮಾಡುವವರು ಮೂರ್ಖರು ಮತ್ತು ದುರದೃಷ್ಟವಂತರು.
ತಮ್ಮನ್ನು ಹೆತ್ತು ಬೆಳೆಸಿದ ತಂದೆ ತಾಯಿಯನ್ನು ಬೀದಿ ಬೀದಿಗೆ ಅಲೆದಾಡಲು ಬಿಡುವ ಮಗ ಯಾರಿಗಾದರೂ ಇದ್ದರೆ ಅಂತಹ ಮಗನಿಗಿಂತ ತಾಯಿಯೇ ಮಕ್ಕಳಿಲ್ಲದಾಗಿರುವುದು ಒಳ್ಳೆಯದು ಅಂತ ಹೇಳಿದರು. ಮನೋಹರ್ ನಗುತ್ತಾ, ನೋಡು ಗೆಳೆಯ, ಮಗ ಸೊಸೆಯ ಮೇಲೆ ನಂಬಿಕೆ ಇಟ್ಟುಕೋ, ಆದರೆ ಅಂಧ ನಂಬಿಕೆ ಇಡಬೇಡ. ಸರಿ, ಈಗ ನಾನು ಹೊರಡುತ್ತೇನೆ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದನು. ಮರುದಿನ ಎಲ್ಲ ಆಸ್ತಿಪಾಸ್ತಿಗಳನ್ನು ಮಾರಾಟ ಮಾಡಿ ಅಜಿತ್ ತನ್ನ ತಂದೆ ತಾಯಿ ಹಾಗೂ ಕುಟುಂಬದವರನ್ನೆಲ್ಲ ಕರೆದುಕೊಂಡು ನಗರಕ್ಕೆ ಬಂದನು. ಮೊದಲಿಗೆ ಎಲ್ಲವೂ ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ದೇವರಾಜ್ ಅವರು ಮಗನಿಗೆ 3 ಕೊಠಡಿಗಳ ಹೊಸ ಮನೆಯನ್ನು ಖರೀದಿಸಿಕೊಟ್ಟರು. ಉಳಿದ ಹಣದಲ್ಲಿ ಸ್ವಲ್ಪವನ್ನ ಮೊಮ್ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ FDಯಲ್ಲಿ ಠೇವಣಿ ಇಟ್ಟರು. ಶ್ವೇತಾ ತನ್ನ ಅತ್ತೆ ಮಾವರ ಸೇವೆಯನ್ನ ತುಂಬಾ ಚೆನ್ನಾಗಿ ಮಾಡುತ್ತಿದ್ದಳು. ಅವಳಿಗೆ ಹೊರಗೆ ಹೋಗಬೇಕಾದಾಗ ಮಕ್ಕಳನ್ನ ಅವರ ಜವಾಬ್ದಾರಿಯಲ್ಲಿ ಬಿಟ್ಟು ನಿರಾಳವಾಗಿ ಹೋಗುತ್ತಿದ್ದಳು. ಆದರೆ ನಿಧಾನವಾಗಿ ಮನೆಯ ಎಲ್ಲ ಜವಾಬ್ದಾರಿಗಳು ಕಮಲಾದೇವಿಯ ಹೆಗಲ ಮೇಲೆ ಬಿದ್ದವು. ಇಷ್ಟು ದೊಡ್ಡ ಮನೆಯ ಸ್ವಚ್ಛತೆ, ಮಕ್ಕಳ ಟಿಫಿನ್ ತಯಾರಿಸುವುದು, ಅವರ ಆರೈಕೆ ಮಾಡುವುದು ಇವೆಲ್ಲವೂ ಅವರಿಗೀಗ ಕಷ್ಟವಾಗತೊಡಗಿತು. ಅದರ ಮೇಲೆ ಶ್ವೇತಾ ಆಗಾಗ ಕಿಟಿ ಪಾರ್ಟಿ, ಹುಟ್ಟುಹಬ್ಬದ ಸಮಾರಂಭ ಮತ್ತು ಮನೆ ಪಾರ್ಟಿಗಳನ್ನು ಏರ್ಪಡಿಸುತ್ತಿದ್ದಳು. ಆದ್ದರಿಂದ ಅಡುಗೆ ಮನೆಯ ಬಹುತೇಕ ಎಲ್ಲ ಕೆಲಸವೂ ಕಮಲಾದೇವಿಯೇ ಮಾಡಬೇಕಾಗುತ್ತಿತ್ತು. ಒಮ್ಮೆ ಮಗ ಮತ್ತು ಸೊಸೆಯ ವಿವಾಹ ವಾರ್ಷಿಕೋತ್ಸವ ಇದ್ದಿತು. ಕಮಲಾದೇವಿ ಎಲ್ಲ ಅಡುಗೆ ಕೆಲಸಗಳನ್ನು ಮುಗಿಸಿದರು. ಆದರೆ ರಾತ್ರಿ ಆಗುವಷ್ಟರಲ್ಲಿ ಅವರ ಕೈಕಾಲುಗಳು ನೋವಿನಿಂದ ಗಟ್ಟಿಯಾಗಿ ಹೋಗಿದ್ದವು. ಹೇಗೋ ರಾತ್ರಿ ಊಟ ಮಾಡಿ ಮಲಗಿದ ಅವರು ಅಡುಗೆ ಮನೆಯ ಸ್ವಚ್ಛತೆ ಮತ್ತು ಪಾತ್ರಗಳನ್ನು ಬೆಳಗ್ಗೆ ತೊಳೆದು ಬಿಡುತ್ತೇನೆ ಎಂದುಕೊಂಡರು. ಆದರೆ ಬೆಳಗ್ಗೆ ಆಗುವಷ್ಟರಲ್ಲಿ ಅವರಿಗೆ ತೀವ್ರ ಜ್ವರ ಬಂದಿತು. ಬಹಳ ಕಷ್ಟಪಟ್ಟು ಮಗನ ಬಳಿ ಬೇಡಿ ಔಷಧಿ ತರಿಸಿಕೊಂಡರು. ಶ್ವೇತಾಳಿಗೆ ಅತ್ತೆ ಅಸ್ವಸ್ಥರಾಗಿದ್ದಾರೆ ಎಂಬುದು ಗೊತ್ತಾದಾಗ ಅವರ ಆರೈಕೆ ಮಾಡುವ ಬದಲು ತನ್ನ ಸ್ನೇಹಿತೆಯರ ಜೊತೆ ಸುತ್ತಾಡಲು ಹೋಗುತ್ತಿದ್ದಳು. ಮಕ್ಕಳಿಗಾಗಿ ಮಾರುಕಟ್ಟೆಯಿಂದ ಊಟವನ್ನು ಆರ್ಡರ್ ಮಾಡುತ್ತಿದ್ದಳು. ಕೊನೆಗೆ ದೇವರಾಜ್ ಅವರು ಸ್ವತಃ ಕಷ್ಟಪಟ್ಟು ಕಮಲಾದೇವಿಗೆ ಕಿಚಡಿ ಮಾಡಿ ತಿನ್ನಿಸಿದರು ಮತ್ತು ಔಷಧಿ ಕೊಟ್ಟರು. 2 ದಿನಗಳ ನಂತರ ಕಮಲಾದೇವಿಯ ಆರೋಗ್ಯ ಸ್ವಲ್ಪ ಸುಧಾರಿಸಿತು. ಆಗ ಅವರು ಎದ್ದು ಮತ್ತೆ ಮನೆ ಕೆಲಸ ಮಾಡಲು ಆರಂಭಿಸಿದರು. ಅದನ್ನು ನೋಡಿ ದೇವರಾಜ್ ಅವರ ಕೈ ಹಿಡಿದು, ಸಾಕು ಶ್ರೀಮತಿ, ಈ ವಯಸ್ಸಿನಲ್ಲಿ ಇಷ್ಟು ಕೆಲಸ ನಿನ್ನಿಂದ ಆಗುವುದಿಲ್ಲ. ನಾನು ಏನಾದರೂ ವ್ಯವಸ್ಥೆ ಮಾಡುತ್ತೇನೆ. ಇಂದು ಅಜಿತ್ ಬಂದ ಮೇಲೆ ಅವನೊಂದಿಗೆ ಮಾತನಾಡುತ್ತೇನೆ ಅಂತ ಹೇಳಿದರು. ಸಂಜೆ ಅಜಿತ್ ಮತ್ತು ಶ್ವೇತಾ ಮನೆಗೆ ಬಂದಾಗ ದೇವರಾಜ್ ಅವರು, ಮಗನೇ, ಮನೆಯ ಸ್ವಚ್ಛತೆಗಾಗಿ ಒಬ್ಬ ಕೆಲಸದವಳನ್ನು ಇಟ್ಟುಕೊಳ್ಳೋಣವೇ? ಈಗ ನಿನ್ನ ಅಮ್ಮನಿಂದ ಇಷ್ಟು ಕೆಲಸ ಆಗುತ್ತಿಲ್ಲ ಅಂತ ಹೇಳಿದರು. ಇದನ್ನು ಕೇಳುತ್ತಿದ್ದಂತೆ ಶ್ವೇತಾ ಮತ್ತು ಅಜಿತ್, ಕೆಲವೊಮ್ಮೆ ಆರೋಗ್ಯ ಕೆಡುತ್ತದೆ ಅಂದರೆ ಅದಕ್ಕಾಗಿ ಮನೆಯ ನಿಯಮಗಳನ್ನು ಬದಲಾಯಿಸಲು ಆಗುವುದಿಲ್ಲ ಅಪ್ಪ. ನನ್ನ ಸಂಬಳ ಮನೆಯ ಖರ್ಚಿಗೆ ಸಾಕಾಗುತ್ತದೆ. ಉಳಿದಿದ್ದ ಹಣವನ್ನೆಲ್ಲ ಮನೆ ಖರೀದಿಸಲು ಬಳಸಿದ್ದೇವೆ. ಈಗ ಕೆಲಸದವಳಿಗೆ ಸಂಬಳ ಕೊಡಲು ಹಣ ಎಲ್ಲಿಂದ ಬರುತ್ತದೆ? ಅಮ್ಮ ಮತ್ತು ಶ್ವೇತಾ ಸೇರಿ ಮನೆ ನೋಡಿಕೊಳ್ಳುತ್ತಿದ್ದಾರೆ. ನೀವು ಸುಮ್ಮನೆ ವಿಶ್ರಾಂತಿ ಮಾಡಿ ಅಂತ ಹೇಳಿದರು. ಆದರೆ ದೇವರಾಜ್ ಅವರಿಗೆ ನಿಜ ಸ್ಥಿತಿ ಗೊತ್ತಿತ್ತು. ಶ್ವೇತಾ ಯಾವುದೇ ಕೆಲಸಕ್ಕೆ ಕೈ ಹಾಕುವುದೇ ಇಲ್ಲ ಅಂತ. ಕಮಲಾದೇವಿ ಅಸ್ವಸ್ಥರಾಗಿದ್ದರೂ ಮನೆಯ ಎಲ್ಲ ಕೆಲಸಗಳನ್ನು ಅವರೇ ಮಾಡುತ್ತಿದ್ದರು. ಆಗ ದೇವರಾಜ್ ಅವರು ಅಜಿತನಿಗೆ, ಮಗನೇ, ನಾನು ನಿನಗಾಗಿ ಇಷ್ಟು ಮಾಡಿದ್ದೇನೆ. ಹಾಗಿರುವಾಗ ನಿನ್ನ ತಾಯಿಗಾಗಿ ಒಬ್ಬ ಕೆಲಸದವಳ ವ್ಯವಸ್ಥೆ ಮಾಡಲಾಗುವುದಿಲ್ಲವೇ? ನಿನ್ನ ಹೆಂಡತಿಗೆ ಪಾರ್ಟಿಗಳಿಂದ ಸಮಯವೇ ಇಲ್ಲ. ಆದರೆ ನೀನು ಪ್ರತಿದಿನ ಹೊಸ ಹೊಸ ವಸ್ತುಗಳನ್ನು ಮನೆಗೆ ತರುತ್ತೀಯಲ್ಲ. ನಿನ್ನೆ ಮಾತ್ರ ನಿಮ್ಮ ವಿವಾಹ ವಾರ್ಷಿಕೋತ್ಸವಕ್ಕೆ ಶ್ವೇತಾಳಿಗೆ ಚಿನ್ನದ ಹೊಸ ಹಾರವನ್ನು ಕೊಟ್ಟೆ. ಇವೆಲ್ಲ ನೋಡಿದರೆ ಹಣದ ಕೊರತೆ ಇದೆ ಎಂದು ನನಗೆ ಅನಿಸುತ್ತಿಲ್ಲ ಅಂತ ಹೇಳಿದರು. ಅದನ್ನು ಕೇಳಿ ಶ್ವೇತಾ ಕೋಪದಿಂದ, ಸಾಕು ಮಾವ, ಈಗ ನೀವು ನಿಮ್ಮದೇ ಮಕ್ಕಳಿಗೆ ಕಣ್ಣಿಟ್ಟಂತಾಗಿದೆ. ನಿಮ್ಮ ಮಗ ತನ್ನ ಹೆಂಡತಿಗೆ ಆಭರಣ ಕೊಟ್ಟಿದ್ದಾನೆ ಎಂದು ಸಂತೋಷ ಪಡುವ ಬದಲು ಈ ಮಾತುಗಳನ್ನಾಡುತ್ತಿದ್ದೀರಿ. ಆ ಆಭರಣ ಕೊನೆಗೆ ಮನೆಯಲ್ಲಿಯೇ ಉಳಿಯುತ್ತದೆ ಅಲ್ವಾ? ನಾನು ಅದನ್ನು ತಿಂದು ಬಿಡುತ್ತೇನಾ? ಮತ್ತೆ ನೀವು ಇಬ್ಬರೂ ದಿನವಿಡೀ ಏನು ಮಾಡುತ್ತೀರಿ? ಪುಕ್ಕಟೆ ಊಟ ಮಾಡುತ್ತೀರಲ್ಲ. ಸ್ವಲ್ಪ ಕೈಕಾಲು ಆಡಿಸಿದರೆ ಏನಾಗುತ್ತದೆ? ನಿಮ್ಮ ಮೊಮ್ಮಕ್ಕಳನ್ನು ನೋಡಿಕೊಳ್ಳುವುದು ಕಷ್ಟವೇ ಅಂತ ಹೇಳಿದಳು. ಈ ಮಾತು ಕೇಳಿ ದೇವರಾಜರಿಗೆ ತುಂಬ ನೋವಾಯಿತು. ಅವರ ಕೋಪದಿಂದ, ನಿನಗೆ ಇಷ್ಟು ಧೈರ್ಯ ಹೇಗೆ ಬಂತು ನನ್ನ ಜೊತೆ ಹೀಗೆ ಮಾತನಾಡಲು? ಇಂದು ನೀನು ಇಷ್ಟು ದೊಡ್ಡ ಮನೆಯ ಒಡತಿಯಾಗಿರುವುದು ಯಾರ ಕಾರಣದಿಂದ ಅಂತ ಹೇಳಿದರು. ಶ್ವೇತಾ ಕೂಡ ತಿರುಗೇಟು ನೀಡಿದಳು. ನೀವು ಏನು ವಿಶೇಷ ಮಾಡಿಲ್ಲ ಮಾವ. ಪ್ರತಿಯೊಬ್ಬ ತಂದೆ ತಾಯಿಯೂ ತಮ್ಮ ಮಕ್ಕಳಿಗಾಗಿ ಇಷ್ಟು ಮಾಡಿಯೇ ಮಾಡುತ್ತಾರೆ. ಕೊನೆಗೆ ಈ ಮನೆ ನಿಮ್ಮ ಮಗನಿಗಾಗಿಯೇ ಕೊಂಡುಕೊಟ್ಟಿದ್ದೀರಲ್ಲ, ಅದು ಇಷ್ಟು ವರ್ಷಗಳ ನಂತರ. ಈಗ ನಾವು ಸ್ವಲ್ಪ ನೆಮ್ಮದಿಯಿಂದ ಬದುಕುತ್ತಿದ್ದೇವೆ ಎಂದರೆ ನಿಮಗೆ ಸಹಿಸಲಾಗುತ್ತಿಲ್ಲ. ಮತ್ತೆ ಅತ್ತೆಯವರು ಮೊದಲು ಒಬ್ಬರೇ ಎಲ್ಲ ಕೆಲಸ ಮಾಡುತ್ತಿದ್ದರು. ಈಗ ಏಕಾಏಕಿ ಅವರಿಗೆ ಕೆಲಸದವಳು ಬೇಕಂತೆ ಅಂತ ಹೇಳಿದಳು. ವಾತಾವರಣ ತುಂಬ ಉದ್ವಿಗ್ನವಾಯಿತು. ಅಜಿತ್ ಮಧ್ಯೆ ಬಂದು, ದಯವಿಟ್ಟು ಜಗಳ ಮಾಡಬೇಡಿ, ಪಕ್ಕದ ಮನೆಯವರು ಕೇಳುತ್ತಾರೆ. ಅಪ್ಪ, ನಾನು ಏನಾದರೂ ಮಾಡುತ್ತೇನೆ. ನೀವು ಈಗ ನಿಮ್ಮ ಕೊಠಡಿಗೆ ಹೋಗಿ ವಿಶ್ರಾಂತಿ ಮಾಡಿ ಅಂದನು. ಮಗನ ಮಾತು ಕೇಳಿ ದೇವರಾಜ್ ಮತ್ತು ಕಮಲಾದೇವಿ ತಮ್ಮ ಕೊಠಡಿಗೆ ಹೋದರು. ಅವರು ಹೋದ ಕೂಡಲೇ ಅಜಿತ್ ಶ್ವೇತಾಳ ಕೈ ಹಿಡಿದು ಕೊಠಡಿಗೆ ಕರೆದುಕೊಂಡು ಹೋಗಿ ಕೋಪದಿಂದ, ನಿನಗೆ ನಾಚಿಕೆ ಆಗುವುದಿಲ್ಲವೇ? ಅವರ ಜೊತೆ ಈ ರೀತಿ ಮಾತನಾಡುತ್ತೀಯಾ? ಅವರ ಸರ್ವಸ್ವವನ್ನು ಪಡೆದುಕೊಂಡು ಈಗ ನಾವು ಅವರಿಗೆ ಮೋಸ ಮಾಡಬೇಕೆ?
ಅಂತ ಹೇಳಿದನು. ಶ್ವೇತಾ ನಿರ್ಲಕ್ಷ್ಯವಾಗಿ ಉತ್ತರಿಸಿದಳು, ನಾನು ಹೇಳಿದ್ದು ಸತ್ಯವೇ ಆಗಿದೆ. ಅವರ ಕಾರಣದಿಂದಲೇ ನಮಗೆ ಇಷ್ಟು ದೊಡ್ಡ ಮನೆ ಸಿಕ್ಕಿದೆ. ಇಲ್ಲದಿದ್ದರೆ ಬಾಡಿಗೆ ಮನೆಯಲ್ಲೇ ಜೀವನ ಕಳೆಯಬೇಕಾಗುತ್ತಿತ್ತು. ಆದರೆ ಕೇಳಿ, ಮೊದಲಿನಿಂದಲೂ ನೀವು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳದವರು ಇಂದು ಈ ಮನೆ, ಹಣ ಎಲ್ಲವೂ ನನ್ನ ಬುದ್ಧಿಯಿಂದ ಸಿಕ್ಕಿವೆ. ನಾನು ಹೇಗಿದ್ದೇನೆಯೋ ಹಾಗೇ ಇರುತ್ತೇನೆ. ನನ್ನ ಪಾರ್ಟಿಗಳಿಗೆ ಹೋಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಏನಾದರೂ ಮಾಡಬೇಕೆಂದರೆ ನಿನ್ನ ಅಪ್ಪ ಅಮ್ಮ ನನ್ನ ಮತ್ತೆ ಹಳ್ಳಿಗೆ ಕಳುಹಿಸಿಬಿಡಿ ಅಂತ. ಅಜಿತ್ ಕೋಪದಿಂದ, ಯಾವ ಮುಖದಿಂದ ಅವರನ್ನು ಹಳ್ಳಿಗೆ ಕಳುಹಿಸಲಿ? ಅವರು ತಮ್ಮ ಎಲ್ಲ ಆಸ್ತಿಪಾಸ್ತಿಯನ್ನ ಮಾರಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಈಗ ಅವರಿಗೆ ವಾಸಕ್ಕೆ ಗುಡಿಸಲು ಕಟ್ಟಿಕೊಡಲಾ ಅಂತ ಹೇಳಿದನು. ಅದಕ್ಕೆ ಶ್ವೇತಾ ನಗುತ್ತಾ, ಅದರಲ್ಲೇನು ಸಮಸ್ಯೆ ಇದೆ? ಅವರಿಗೆ ಇಲ್ಲಿ ಇರಲು ಇಷ್ಟವಿಲ್ಲ ಅಂದರೆ ಯಾವುದಾದರೂ ವೃದ್ಧಾಶ್ರಮದಲ್ಲಿ ಬಿಟ್ಟು ಬಿಡಿ. ಆಗಾಗ ಹೋಗಿ ಭೇಟಿಯಾಗಬಹುದು. ಹೆಚ್ಚು ಅಂದರೆ ಹಣ್ಣು ಸಿಹಿ ತಿಂಡಿಗಳನ್ನು ಕೊಟ್ಟು ಬನ್ನಿ. ಇಲ್ಲದಿದ್ದರೆ ನಾನು ಈಗಲೇ ನನ್ನ ತವರು ಮನೆಗೆ ಹೋಗಿಬಿಡುತ್ತೇನೆ ಅಂತ ಹೇಳಿದಳು. ಅಜಿತ್ ಬೇಸರದಿಂದ ಹಾಸಿಗೆಯ ಮೇಲೆ ಕುಳಿತುಕೊಂಡನು. ಅವನ ಮನಸ್ಸಿನಲ್ಲಿ ದೊಡ್ಡ ಗೊಂದಲ ಶುರುವಾಯಿತು. ಅಪ್ಪ ಅಮ್ಮನ ಪರ ನಿಂತರೆ ಹೆಂಡತಿ ಮತ್ತು ಮಕ್ಕಳು ದೂರವಾಗಬಹುದು. ಹೆಂಡತಿ ಮಕ್ಕಳ ಜೊತೆ ನಿಂತರೆ ಅಮ್ಮ ಅಪ್ಪನನ್ನು ಬಿಟ್ಟು ಬಿಡಬೇಕಾಗುತ್ತದೆ. ಆದರೆ ಮನೆಯ ಶಾಂತಿಗಾಗಿ ಏನಾದರೂ ಒಂದು ತೀರ್ಮಾನ ತೆಗೆದುಕೊಳ್ಳಲೇಬೇಕು ಎಂದು ಯೋಚಿಸುತ್ತಿದ್ದನು. ಆಗ ಶ್ವೇತಾ ಮತ್ತೆ, ಇಷ್ಟು ಆಳವಾಗಿ ಯೋಚಿಸುವ ಅಗತ್ಯವಿಲ್ಲ. ನಾಳೆ ನಮ್ಮ ಬಸ್ ಬುಕ್ ಆಗಿದೆ. ಮೊದಲು ಮೈಸೂರು, ಊಟಿಗೆ ಹೋಗಿ ಸುತ್ತಾಡಿ ಬರೋಣ. ನಂತರ ಬಂದು ಈ ಸಮಸ್ಯೆಯಿಂದ ಹೇಗೆ ಮುಕ್ತಿ ಪಡೆಯುವುದು ಎಂದು ಯೋಚಿಸೋಣ ಅಂತ ಹೇಳಿದಳು. ಅದಕ್ಕೆ ಅಜಿತನು, ಶ್ವೇತಾ, ನೀನೇ ಸ್ವಲ್ಪ ಯೋಚಿಸು. ವೃದ್ಧಾಶ್ರಮಕ್ಕೆ ಕಳುಹಿಸುವುದು ಸರಿಯೇ? ನೀನು ಸ್ವಲ್ಪ ಹೊಂದಿಕೊಂಡರೆ ಚೆನ್ನಾಗಿರುತ್ತದೆ. ಅವರು ಇಲ್ಲಿ ಇರುವುದರಿಂದ ನಮಗೆ ಎಷ್ಟು ಪ್ರಯೋಜನಗಳಿವೆ ಗೊತ್ತಾ? ನೀನು ಮಕ್ಕಳನ್ನು ಅವರ ಬಳಿ ಬಿಟ್ಟು ಎಷ್ಟು ನೆಮ್ಮದಿಯಿಂದ ಪಾರ್ಟಿಗಳಿಗೆ ಸುತ್ತಾಡಕ್ಕೆ ಹೋಗುತ್ತೀಯಾ? ನಿನಗೆ ಮನೆಯ ಬಗ್ಗೆ ಯಾವುದೇ ಚಿಂತೆ ಇರುವುದಿಲ್ಲ. ಅಮ್ಮ ರುಚಿಯಾದ ಅಡಿಗೆ ಮಾಡುತ್ತಾರೆ. ನಾನು ನಿನ್ನನ್ನು ತೊಂದರೆ ಪಡಿಸಬೇಕಾಗುವುದಿಲ್ಲ. ಮಕ್ಕಳು ಶಾಲೆಯಿಂದ ಬಂದಾಗ ಅಜ್ಜ ಅಜ್ಜಿಯ ಪ್ರೀತಿಯೂ ಸಿಗುತ್ತದೆ. ನಾವು ಹೊರಗೆ ಪ್ರವಾಸಕ್ಕೆ ಹೋದಾಗ ಮನೆಯ ಬಾಗಿಲಿಗೆ ಬೀಗ ಹಾಕುವ ಅಗತ್ಯವೂ ಇರುವುದಿಲ್ಲ. ಉಚಿತ ಕಾವಲುಗಾರರಂತೆ ಮನೆ ನೋಡಿಕೊಳ್ಳುತ್ತಾರೆ. ನಿಜವಾಗಿ ಹೇಳಬೇಕಾದರೆ ಅವರು ಈ ಮನೆಯಲ್ಲಿ ಇರುವುದರಿಂದ ನಮಗೆ ಬಹಳ ಲಾಭವಾಗಿದೆ. ಸ್ವಲ್ಪ ಅರ್ಥ ಮಾಡಿಕೊ ಅಂತ ಅಜಿತ್ ಬಹುತೇಕ ಬೇಡಿಕೊಳ್ಳುವ ಧ್ವನಿಯಲ್ಲಿ ಹೇಳಿದನು. ಶ್ವೇತಾ ಅದಕ್ಕೆ ಉತ್ತರಿಸುತ್ತಾ, ನಿಮ್ಮ ಮಾತು 100ಕ್ಕೆ 100 ಸರಿ ಇದೆ. ಆದರೆ ನಿನ್ನೆ ಅವರು ನನ್ನ ಮೇಲೆ ಆರೋಪ ಮಾಡಿದ ನಂತರ ಅವರನ್ನು 5 ನಿಮಿಷವೂ ಸಹಿಸಿಕೊಳ್ಳಲು ನನಗೆ ಸಾಧ್ಯವಿಲ್ಲ. ಆದರೂ ನೀವು ಇಷ್ಟು ಹೇಳುತ್ತಿರುವುದರಿಂದ ನಾವು ಪ್ರವಾಸದಿಂದ ಹಿಂತಿರುಗುವವರೆಗೂ ಅವರು ಈ ಮನೆಯಲ್ಲಿ ಇರಬಹುದು. ಆದರೆ ಅದರ ನಂತರ ಅವರ ಸಾಮಾನು ಸರಂಜಾಮು ಈ ಮನೆಯಿಂದ ಹೊರ ಹೋಗಬೇಕು. ಮತ್ತೊಂದು ಮಾತು, ನಿಮ್ಮ ಅಪ್ಪ ಅಮ್ಮನ ವಿಷಯದಲ್ಲಿ ನನ್ನನ್ನು ಮತ್ತೆ ಹೊಂದಿಕೊಳ್ಳು ಎಂದು ಹೇಳಿದರೆ ನಾನು 1 ನಿಮಿಷವೂ ಯೋಚಿಸದೆ 2 ಮಕ್ಕಳನ್ನು ಕರೆದುಕೊಂಡು ಈ ಮನೆಯಿಂದ ಹೊರಟು ಹೋಗುತ್ತೇನೆ. ಅಷ್ಟೇ ಅಲ್ಲ, ನಿಮ್ಮ 3 ವಿರುದ್ಧ ಮಾನಹಾನಿ ಪ್ರಕರಣವನ್ನು ಹಾಕುತ್ತೇನೆ. ನಂತರ ನೀವು ಕೋರ್ಟ್ ಕಚೇರಿಗಳ ಸುತ್ತಲೇ ಓಡಾಡಿ. ಕೊನೆಯಲ್ಲಿ ಗೆಲ್ಲುವುದು ನಾನೇ. ಆಗ ಜೀವನಾಂಶ ಕೊಡುತ್ತಾ ನಿಮ್ಮ ವೃದ್ಧ ತಂದೆ ತಾಯಿಯ ಜೊತೆ ಉಳಿಯಿರಿ. ಹೀಗೆ ಹೇಳಿ ಶ್ವೇತಾ ಕೋಪದಿಂದ ಕಾಲು ಬಡಿದು ಕೊಠಡಿಯಿಂದ ಹೊರಗೆ ಹೋದಳು. ಅಜಿತ್ ಮನಸ್ಸಿನಲ್ಲಿ ಇನ್ನೂ ತಂದೆ ತಾಯಿಯ ಮೇಲಿನ ಕರುಣೆ ಉಳಿದಿತ್ತು. ಅದಕ್ಕಾಗಿಯೇ ಅವನು ಮತ್ತೆ ಮತ್ತೆ ಶ್ವೇತಾಳನ್ನು ಮನವೊಲಿಸಲು ಪ್ರಯತ್ನಿಸುತ್ತಿದ್ದನು. ಆದರೆ ಹೆಂಡತಿ ಮತ್ತು ಮಕ್ಕಳ ವಿಚಾರ ಬಂದಾಗ ಅವನು ದುರ್ಬಲನಾಗಿರುತ್ತಿದ್ದನು. ಏನು ಮಾಡಬೇಕು ಎಂಬುದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಸದ್ಯಕ್ಕೆ ಮೈಸೂರು, ಊಟಿಗೆ ಹೋಗೋಣ. ಅಲ್ಲಿ ಶಾಂತವಾಗಿ ಯೋಚಿಸಿ ಯಾವುದಾದರೂ ತೀರ್ಮಾನ ತೆಗೆದುಕೊಳ್ಳುತ್ತೇನೆ ಎಂದುಕೊಂಡು ಅವನು ತನ್ನ ಬಟ್ಟೆಗಳನ್ನು ಬ್ಯಾಗಿಗೆ ತುಂಬಲು ಆರಂಭಿಸಿದನು. ಮರುದಿನ ಎಲ್ಲರೂ ತಮ್ಮ ಬ್ಯಾಗುಗಳನ್ನು ಸಿದ್ಧಪಡಿಸಿಕೊಂಡು ಹೊರಡಲು ತಯಾರಾದರು. ಆಗ ಕಮಲಾದೇವಿ, ಮಕ್ಕಳೇ, ನಾನು ನಿಮಗಾಗಿ ಉಪಹಾರ ಸಿದ್ಧಪಡಿಸಿದ್ದೇನೆ. ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೋಗುತ್ತಿದ್ದೀರಿ ಅಂತ ಕೇಳಿದರು. ಅವರ ಧ್ವನಿಯಲ್ಲಿ ಸ್ವಲ್ಪ ಆತಂಕವಿದ್ದಿತು. ಅದಕ್ಕೆ ಶ್ವೇತಾ ವ್ಯಂಗ್ಯವಾದ ಧ್ವನಿಯಲ್ಲಿ, ಅತ್ತೆ, ಎಲ್ಲ ವಿಷಯದಲ್ಲಿಯೂ ಮಧ್ಯೆ ಮಾತನಾಡುವುದು ನಿಮಗೆ ತುಂಬ ಅಗತ್ಯವೇ? ಅಷ್ಟು ಪ್ರೀತಿ ಇದ್ದರೆ ನಿನ್ನೆ ಅಷ್ಟು ಗಲಾಟೆ ಮಾಡುವ ಅವಶ್ಯಕತೆ ಏನಿತ್ತು? ನಿನ್ನೆ ಮಾವನಿಗೆ ನಿಮ್ಮ ಕೆಲಸ ಮಾಡುವುದನ್ನು ನೋಡಿ ತುಂಬ ಕಷ್ಟವಾಗುತ್ತಿತ್ತು ಅಲ್ವಾ? ಎಂದು ಮತ್ತೆ ನಮಗಾಗಿ ಉಪಹಾರ ತಯಾರಿಸುತ್ತಿದ್ದೀರಾ? ನಮ್ಮ ಮೇಲೆ ಇಷ್ಟು ಉಪಕಾರ ಮಾಡಬೇಡಿ. ಹಾಗೆಯೇ ನಿಮ್ಮ ಕೈಯಿಂದ ಮಾಡಿದ ಊಟ ತಿನ್ನಲು ನಾವು ಜೀವನ ಪೂರ್ತಿ ಇಲ್ಲೇ ಕುಳಿತಿರುವುದಿಲ್ಲ ಅಂತ ಹೇಳಿದಳು. ಅಷ್ಟರಲ್ಲಿ ಅಜಿತ್ ಮಾತು ತಿರುಗಿಸಿ, ಅಮ್ಮ, ನಾವು ಮೈಸೂರಿಗೆ ಹೋಗುತ್ತಿದ್ದೇವೆ. ಮಕ್ಕಳಿಗೂ ರಜೆ ಇದೆ. ಆದ್ದರಿಂದ ಸ್ವಲ್ಪ ಸುತ್ತಾಡಿ ಬರೋಣ ಎಂದುಕೊಂಡಿದ್ದೇವೆ. ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ನಾವು ಹೋಗುತ್ತೇವೆ ಅಂತ ಹೇಳಿದನು. ಹೀಗೆ ಹೇಳಿ ಅಜಿತ್ ಎಲ್ಲರನ್ನ ಕರೆದುಕೊಂಡು ಕಾರಿನ ಕಡೆ ನಡೆಯತೊಡಗಿದನು. ಆದರೆ ಅಷ್ಟರಲ್ಲಿ ಕಮಲಾದೇವಿಯ ಕಣ್ಣಿಗೆ ಒಂದು ವಿಚಿತ್ರ ಸಂಗತಿ ಬಿದ್ದಿತು. ಎಲ್ಲರೂ ಕಾರಿನ ಬಳಿ ಹೋಗಿದ್ದರು. ಅಜಿತ್ ಮಾತ್ರ ಏನೋ ನೆನಪಾದಂತೆ ತಕ್ಷಣ ತನ್ನ ಕೊಠಡಿಗೆ ಹಿಂತಿರುಗಿದನು. ತಕ್ಷಣವೇ ಅವರು ಅಡಿಗೆ ಮನೆಗೆ ಓಡಿ ಹೋಗಿ ಒಂದು ದೊಡ್ಡ ಊಟದ ಡಬ್ಬಿಯನ್ನು ಸಿದ್ಧಪಡಿಸಿದರು. ನಂತರ ಅದನ್ನು ದೇವರಾಜ್ ಅವರ ಕೈಗೆ ಕೊಟ್ಟು, ಕೇಳಿ, ಅವರು ಇನ್ನೂ ಹೊರಟಿಲ್ಲ. ದಯವಿಟ್ಟು ಈ ಡಬ್ಬಿಯನ್ನು ಅವರಿಗೆ ಕೊಟ್ಟು ಬನ್ನಿ. ನನ್ನ ಕಾಲು ನೋಯುತ್ತಿದೆ. ಇಲ್ಲದಿದ್ದರೆ ನಾನೇ ಹೋಗುತ್ತಿದ್ದೆ ಅಂತ ಹೇಳಿದರು. ದೇವರಾಜ್ ಅವರು ಕೋಪದಿಂದ,
ನಿನ್ನ ಸೊಸೆಯ ವರ್ತನೆ ನೋಡಲಿಲ್ಲವೇ? ತನ್ನ ತಂದೆಯ ಸಮಾನವಾದ ಮಾವನೊಂದಿಗೆ ಹೇಗೆ ಮಾತನಾಡುತ್ತಿದ್ದಳು? ಈಗ ನಾನು ಕೆಲಸದವನಂತೆ ಹೋಗಿ ಅವಳಿಗೆ ಊಟ ಕೊಡಬೇಕಾ ಅಂತ ಹೇಳಿದರು. ಕಮಲಾದೇವಿ ಶಾಂತವಾದ ಧ್ವನಿಯಲ್ಲಿ, ಅದೇ ಕೆಲಸವನ್ನ ನಮ್ಮ ಮಗ ಮಾಡಿದ್ದರೆ ನೀವು ಒಂದು ಕ್ಷಣವೂ ಯೋಚಿಸುತ್ತಿರಲಿಲ್ಲ. ಅವಳು ಪಾಪ ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ. ಅದರ ಜೊತೆಗೆ ನಿಮ್ಮ ಕೋಪವು ಕಡಿಮೆ ಇಲ್ಲ ಅಂತ ಹೇಳಿದಳು. ನಂತರ ಸ್ವಲ್ಪ ಭಾವುಕರಾಗಿ, ಎಲ್ಲವನ್ನ ಬದಿಗಿಡಿ. ನಾನು ನನ್ನ ಮೊಮ್ಮಕ್ಕಳನ್ನ ಹಸಿವಿನಿಂದ ಇರಲು ನೋಡಲಾರೆ. ಕೋಪದಲ್ಲಿ ಇಂದು ಬೆಳಗ್ಗೆ ಅವರಿಗೆ ಹಾಲನ್ನು ಕುಡಿಯಲು ಬಿಡಲಿಲ್ಲ. ದೊಡ್ಡವರ ಜಗಳಕ್ಕೆ ಆ ಚಿಕ್ಕ ಮಕ್ಕಳೇ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಅವರು ಹಸಿವಿನಿಂದ ಇದ್ದರೆ ನಾನು ಸಹಿಸಿಕೊಳ್ಳಲಾರೆ. ಹೋಗಿ ಡಬ್ಬಿ ಕೊಟ್ಟು ಬನ್ನಿ ಅಂತ ಹೇಳಿದಳು. ಅದಕ್ಕೆ ದೇವರಾಜ್ ಅವರು ಬೇಸರದಿಂದ, ನಿನ್ನಂಥ ಹಠಮಾರಿ ಹೆಂಗಸಿನಿಂದಲೇ ನನ್ನ ಜೀವನ ಹೀಗಾಗಿದೆ. ಮಗ ಸೊಸೆಯ ಜೊತೆ ಇರಬೇಕು ಎಂದು ನೀನೇ ಹಠ ಮಾಡಿದ್ದೆ. ಈಗ ನೋಡಿದೆಯಲ್ಲವೇ, ಹೇಸಿಗೆ ಸೊಸೆ, ಹೇಸಿಗೆಯ ಮಗ. ನಿನ್ನ ಮಗನಿಗೆ ತನ್ನ ಹೆಂಡತಿಯ ಮುಂದೆ ಮಾತನಾಡುವ ಧೈರ್ಯವೂ ಇಲ್ಲ ಅಂತ ಹೇಳಿದರು. ಕಮಲಾದೇವಿ ನಗುತ್ತಾ, ಸರಿ, ಈಗ ಈ ರಾಮಾಯಣವನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿ. ಸೊಸೆಯ ಬಳಿ ಹೋಗಲು ಇಷ್ಟವಿಲ್ಲದಿದ್ದರೆ ಮಗನ ಕೊಠಡಿಗೆ ಹೋಗಿ ಕೊಟ್ಟು ಬನ್ನಿ. ಅವನು ಏನೋ ಮರೆತು ಹೋಗಿದ್ದಾನೆ ಅನಿಸುತ್ತದೆ. ಬಹುಶಃ ಹಣ ಅಥವಾ ಬೇರೆ ಏನಾದರೂ ತೆಗೆದುಕೊಳ್ಳಲು ಬಂದಿರಬಹುದು. ಟಿಫಿನ್ ಅವನಿಗೆ ಕೊಟ್ಟರೆ ಸಾಕು. ಮಕ್ಕಳಿಗೆ ಹಸಿವು ಇದೆ ಎಂಬುದು ಅವನಿಗೂ ಗೊತ್ತಿದೆ ಅಂತ ಹೇಳಿದರು. ಹೀಗೆ ಒತ್ತಾಯ ಮಾಡಿದ ನಂತರ ದೇವರಾಜ್ ಅವರು ಇಷ್ಟವಿಲ್ಲದಿದ್ದರೂ ಅಜಿತನ ಕೊಠಡಿಯ ಕಡೆ ನಡೆಯತೊಡಗಿದರು. ಅವರು ಕೊಠಡಿಯ ಹತ್ತಿರ ತಲುಪುತ್ತಿದ್ದಂತೆಯೇ ಒಳಗಿನಿಂದ ಅಜಿತ್ನ ಧ್ವನಿ ಕೇಳಿಸಿತು. ಗೆಳೆಯ, ನನ್ನ ಸಮಸ್ಯೆಯನ್ನು ಅರ್ಥ ಮಾಡಿಕೊ. ವಿಷಯ ತುಂಬ ಗಂಭೀರವಾಗಿದೆ. ನನ್ನ ಹೆಂಡತಿಗೆ ನನ್ನ ಅಪ್ಪ ಅಮ್ಮನ ಜೊತೆ ಇರಲು ಇಷ್ಟವಿಲ್ಲ. ಮನೆಯಲ್ಲಿ ಯಾವಾಗಲೂ ಜಗಳ ನಡೆಯುತ್ತಲೇ ಇರುತ್ತದೆ. ಏನು ಮಾಡಬೇಕು ಎಂಬುದು ನನಗೆ ಅರ್ಥವಾಗುತ್ತಿಲ್ಲ. ನಿನ್ನೆ ತಾನೇ ಅವಳು ಹೇಳಿದಳು, ಮೈಸೂರಿನಿಂದ ಹಿಂತಿರುಗಿದ ನಂತರವೂ ಅಮ್ಮ ಅಪ್ಪ ಇಲ್ಲಿ ಇದ್ದರೆ ಮನೆ ಬಿಟ್ಟು ಹೋಗುತ್ತೇನೆ ಅಂತ. ಈಗ ನೀನೇ ಹೇಳು, ನಾನು ಏನು ಮಾಡಲಿ ಅಂತ ಅವನು ಫೋನಿನಲ್ಲಿ ಹೇಳುತ್ತಿದ್ದ. ಅದಕ್ಕೆ ಅವನ ಸ್ನೇಹಿತ, ಅಯ್ಯೋ, ಇವೆಲ್ಲ ಇಂದಿನ ಕಾಲದಲ್ಲಿ ಸಾಮಾನ್ಯ ಸಂಗತಿಗಳು. ಯುವಕರು ವೃದ್ಧರ ಜೊತೆ ಇರಲು ಇಷ್ಟಪಡುವುದಿಲ್ಲ. ನೀನು ಇದನ್ನು ತುಂಬ ದೊಡ್ಡ ಸಮಸ್ಯೆಯನ್ನಾಗಿ ಮಾಡಿಕೊಂಡಿದ್ದೀಯಾ. ಅವರು ಅವರ ಜೀವನವನ್ನ ಬದುಕಿದ್ದಾರೆ. ಈಗ ನೀವು ನಿಮ್ಮ ಜೀವನವನ್ನ ಬದುಕಬೇಕು. ಮನೆಯಲ್ಲಿ ಯಾವಾಗಲೂ ಜಗಳ ಮಾಡಿಕೊಂಡು ಇದ್ದರೆ ಮಕ್ಕಳ ಮೇಲೆ ಏನು ಪರಿಣಾಮ ಬೀಳುತ್ತದೆ? ನನ್ನ ಮಾತು ಕೇಳು. ನನಗಂತೂ ಒಂದು ತುಂಬ ಒಳ್ಳೆಯ ಸಲಹೆ ಇದೆ ಅಂತ ಹೇಳಿದನು. ಅಜಿತ್ ಕುತೂಹಲದಿಂದ ಕೇಳಿದನು, ನಿಜವಾಗಿಯೂ ಅದು ಸಾಧ್ಯವೇ? ಅವರಿಗೆ ಬೇಸರವಾಗುವುದಿಲ್ಲವೇ? ಅಲ್ಲಿ ಅವರಿಗೆ ಎಲ್ಲ ಸೌಲಭ್ಯಗಳು ಸಿಗುತ್ತವೆಯೇ ಅಂತ ಅವನ ಸ್ನೇಹಿತ ಆತ್ಮವಿಶ್ವಾಸದಿಂದ ಉತ್ತರಿಸಿದನು. ಏಕೆ ಬೇಸರವಾಗಬೇಕು? ಬದಲಿಗೆ ಅವರು ಅಲ್ಲಿ ತುಂಬ ಸುಖವಾಗಿ ಇರುತ್ತಾರೆ. ನೀನು ಯಾವುದೇ ಚಿಂತೆ ಇಲ್ಲದೆ ನಿನ್ನ ರಜೆಯನ್ನು ಆನಂದಿಸು. ನನ್ನ ಅನಿಸಿಕೆಯಲ್ಲಿ ಇದುವೇ ಸರಿಯಾದ ಪರಿಹಾರ. ನಾನು ಇದ್ದೇನೆ ಅಲ್ವಾ, ಎಲ್ಲವೂ ನೋಡಿಕೊಳ್ಳುತ್ತೇನೆ ಅಂತ. ಅದಕ್ಕೆ ಅಜಿತ್, ನಿಜ ಹೇಳಬೇಕೆಂದರೆ ನೀನು ನನ್ನ ಎಲ್ಲ ಚಿಂತೆಗಳನ್ನು ದೂರ ಮಾಡಿದ್ದೀಯಾ. ಸರಿ, ನಾವು ಮೈಸೂರಿನಿಂದ ಬಂದ ನಂತರ ನೀನೇ ಎಲ್ಲವನ್ನ ನೋಡಿಕೊ ಅಂತ ನಿರಾಳವಾಗಿ ಹೇಳಿದನು. ಹೌದು, ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ. ಸರಿ, ಈಗ ಫೋನ್ ಇಡುತ್ತೇನೆ, ಬಾಯ್ ಎಂದು ಹೇಳಿ ಅವನು ಫೋನ್ ಕಟ್ ಮಾಡಿದನು. ಅಷ್ಟರಲ್ಲಿ ಅಜಿತ್ ಕೊಠಡಿಯಿಂದ ಹೊರಬಂದ. ಎದುರಿಗೆ ದೇವರಾಜ್ ಅವರು ನಿಂತಿರುವುದನ್ನು ನೋಡಿ ಅವನು ಆಶ್ಚರ್ಯದಿಂದ, ಅಯ್ಯೋ ಅಪ್ಪ, ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಅಂತ ಕೇಳಿದನು. ದೇವರಾಜ್ ನಿಧಾನ ಸ್ವರದಲ್ಲಿ, ಮಗನೇ, ನನಗೂ ಈಗ ಅರ್ಥವಾಗುತ್ತಿಲ್ಲ ನಾನು ಇಲ್ಲಿ ಏನು ಮಾಡುತ್ತಿದ್ದೇನೆ ಎಂದು ಅಂದರು. ಅಂದರೆ ಎಂದು ಅಜಿತ್ ಕೇಳಿದನು. ಅದಕ್ಕೆ ದೇವರಾಜ್ ಅವರು, ನಿನಗೆ ಅರ್ಥವಾಗುತ್ತಿದ್ದರೆ ಇವತ್ತು ನಮ್ಮ ಮನೆಯ ಪರಿಸ್ಥಿತಿ ಹೀಗಿರುತ್ತಿರಲಿಲ್ಲ. ಆದರೆ ನಿನ್ನ ಅಮ್ಮನನ್ನ ನೋಡು, ಅವಳು ಇನ್ನೂ ಮಗನ ಪ್ರೀತಿಯಲ್ಲಿ ಅಂಧಳಾಗಿದ್ದಾಳೆ. ನೋಡು, ನಿನ್ನ ಹೆಂಡತಿ ಎಷ್ಟೇ ಅವಮಾನ ಮಾಡಿದರೂ, ಎಷ್ಟೇ ಕೆಟ್ಟದಾಗಿ ವರ್ತಿಸಿದರೂ ಅವರನ್ನು ಹಸಿವಿನಿಂದ ಇರಲು ಬಿಡಲಾರಳು. ಮಕ್ಕಳನ್ನು ಹಸಿವಿನಿಂದ ಇರಲು ಬಿಡಲಾರಳು. ಹೀಗೆ ಹೇಳುತ್ತಾ ಅವರು ಟಿಫಿನ್ ಡಬ್ಬಿಯನ್ನು ಅಜಿತ್ ಕೈಗೆ ಕೊಡುತ್ತಾ, ಇದೋ ಮಗನೇ, ದಾರಿಯಲ್ಲಿ ತಿನ್ನಿರಿ. ಇದು ತಾಯಿಯ ಪ್ರೀತಿ. ನಿನ್ನ ಹಸಿವು ತಣಿಯಲಿ. ಹಾಗೆ ನೋಡಿದರೆ ಇತ್ತೀಚೆಗೆ ಕೆಲವರಿಗೆ ಎಷ್ಟೇ ಸಿಕ್ಕರೂ ಹಸಿವು ತೀರೋದಿಲ್ಲ. ಹಣ, ಮನೆ, ಜಮೀನು, ಆಸ್ತಿ ಎಲ್ಲವೂ ಸಿಕ್ಕರೂ ಅವರ ಆಸೆಗೆ ಕೊನೆ ಇರುವುದಿಲ್ಲ ಅಂತ ಹೇಳಿದರು. ಅಜಿತ್ ಗಾಬರಿಯಾಗಿ, ಅಪ್ಪ, ನೀವು ಏನು ಹೇಳುತ್ತಿದ್ದೀರಿ? ನನಗೆ ತಡವಾಗುತ್ತಿದೆ, ನಾನು ಹೊರಡುತ್ತೇನೆ ಎಂದು ಹೇಳಿ ಅವನು ಅಲ್ಲಿಂದ ಹೊರಟು ಹೋದನು. ಅವನು ಹೋಗುತ್ತಿರುವುದನ್ನು ನೋಡಿ ದೇವರಾಜ್ ಅವರ ಕಣ್ಣಲ್ಲಿ ನೀರು ತುಂಬಿತು. ಅವರು ಮನಸ್ಸಿನಲ್ಲಿ ಯೋಚಿಸಿದರು, ಮನುಷ್ಯರು ಇಂಥ ದಿನಗಳನ್ನು ನೋಡಲು ಮಕ್ಕಳನ್ನು ಹೆರುತ್ತಾರೆಯೇ ಅಂತ. ಸ್ವಲ್ಪ ಹೊತ್ತಿನ ನಂತರ ಕಮಲಾದೇವಿ, ಏನಾಯಿತು? ಮಕ್ಕಳ ನೆನಪು ಬರುತ್ತಿದೆಯಾ? ಅವರು ಹೋದಾಗಿನಿಂದ ನನ್ನ ಮನಸ್ಸು ತುಂಬ ಅಶಾಂತವಾಗಿದೆ. ಅವರಿಗೆ ಸರಿಯಾಗಿ ಮಮತೆಯನ್ನು ತೋರಿಸಲಾಗಲಿಲ್ಲ. ಊಟ ಮಾಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ನಾವು ಅವರನ್ನು ಸಂತೋಷದಿಂದ ಬೀಳ್ಕೊಡಬೇಕಿತ್ತು. ಜಗಳ ಮಾಡಿಕೊಂಡು ಹೋಗುವುದು ಒಳ್ಳೆಯದಲ್ಲ. ಅಷ್ಟು ದೂರ ಹೋಗುತ್ತಿದ್ದಾರೆ. ಕನಿಷ್ಠ ನಮ್ಮ ಆಶೀರ್ವಾದವನ್ನಾದರೂ ತೆಗೆದುಕೊಂಡು ಹೋಗಬೇಕಿತ್ತು ಅಂತ ಹೇಳಿದರು. ನಂತರ ತಮ್ಮ ಮನಸ್ಸನ್ನು ಸಮಾಧಾನಪಡಿಸಿಕೊಂಡು, ಪರವಾಗಿಲ್ಲ, ಸ್ವಲ್ಪ ಹೊತ್ತಿನ ನಂತರ ಫೋನ್ ಮಾಡಿ ಅವರ ಜೊತೆ ಮಾತನಾಡುತ್ತೇನೆ ಅಂತ ಹೇಳಿದರು. ಆಗ ದೇವರಾಜ್ ಅವರು ಗಟ್ಟಿಯಾದ ಧ್ವನಿಯಲ್ಲಿ,
ಸಾಕು ಶ್ರೀಮತಿ, ನಿನ್ನ ಈ ಅತಿಯಾದ ಮಮತೆ ಸಾಕಾಗಿದೆ. ನೀನು ಇಷ್ಟೊಂದು ಪ್ರೀತಿ ತೋರಿಸುತ್ತಿರುವವರು ನಿನ್ನ ಜೊತೆ ಏನು ಮಾಡಲು ಯೋಚಿಸಿದ್ದಾರೆ ಅಂತ ಗೊತ್ತಾ? ನಾನು ಅದನ್ನು ಹೇಳಿದರೆ ನಿನ್ನ ಕಾಲಿನ ಕೆಳಗಿನ ನೆಲವೇ ಜಾರಿ ಬಿಡುತ್ತದೆ. ಪ್ರೀತಿ ಎಂದರೇನು ಎಂಬುದನ್ನೇ ಮರೆತು ಬಿಡುತ್ತೀಯಾ ಅಂತ ಹೇಳಿದರು. ಕಮಲಾದೇವಿ ಗಾಬರಿಯಿಂದ, ಏನು ಹೇಳುತ್ತಿದ್ದೀರಿ ನೀವು? ಬೆಳಗ್ಗೆ ಬೆಳಗ್ಗೆ ಇಂತಹ ಮಾತುಗಳೇಕೆ? ಏನಾಯಿತು? ನನಗೂ ಹೇಳಿ ಅಂತ ಕೇಳಿದರು. ಆಗ ದೇವರಾಜ್ ತಮ್ಮ ಮನಸ್ಸಿನಲ್ಲಿದ್ದ ಎಲ್ಲ ಮಾತುಗಳನ್ನು ಒಂದೇ ಉಸಿರಿನಲ್ಲಿ ಹೇಳಿಬಿಟ್ಟರು. ಅದನ್ನು ಕೇಳುತ್ತಿದ್ದಂತೆಯೇ ಕಮಲಾದೇವಿ ಕುರ್ಚಿಯ ಮೇಲೆ ಕುಸಿದು ಕುಳಿತರು. ಅಯ್ಯೋ ದೇವರೇ, ಇಷ್ಟು ದೊಡ್ಡ ಮೋಸವೇ? ಅದು ನಮ್ಮ ಮಗ ಮತ್ತು ಸೊಸೆಯಿಂದ? ಇದೆಲ್ಲ ನೋಡಬೇಕಾದರೆ ಅದಕ್ಕಿಂತ ಮೊದಲು ನನ್ನನ್ನು ಈ ಲೋಕದಿಂದ ಕರೆದೊಯ್ಯಬೇಕಿತ್ತು ಎಂದು ಅಳತೊಡಗಿದರು. ದೇವರಾಜ್ ಅವರನ್ನು ಸಮಾಧಾನಪಡಿಸುತ್ತಾ, ಏಕೆ ಚಿಂತಿಸುತ್ತೀಯ ಕಮಲಾ? ಅವರಿಗೆ ಜೀವನ ಪೂರ್ತಿ ನೆನಪಿರುವಂತಹ ಪಾಠವನ್ನು ನಾನು ಕಲಿಸುತ್ತೇನೆ. ತಮ್ಮ ತಂದೆಗೆ ಮೋಸ ಮಾಡಿದ ಪರಿಣಾಮ ಏನು ಎಂಬುದನ್ನು ಅವರು ಎಂದಿಗೂ ಮರೆಯುವುದಿಲ್ಲ ಅಂತ ಹೇಳಿದರು. ಕಮಲಾದೇವಿ ಆಶ್ಚರ್ಯದಿಂದ, ನೀವು ಏನು ಮಾಡಲು ಹೋಗುತ್ತಿದ್ದೀರಿ? ನನಗೂ ಹೇಳಿ ಅಂತ ಕೇಳಿದರು. ಆದರೆ ದೇವರಾಜ್ ಅವರು, ನೀನು ಈಗ ಸುಮ್ಮನಿರು ಎಂದು ಹೇಳಿ ಹೊರಗೆ ನಡೆದು ಹೋದರು. 7 ದಿನಗಳ ರಜೆ ಮುಗಿದ ನಂತರ ಅಜಿತ್, ಶ್ವೇತಾ ಮತ್ತು ಮಕ್ಕಳು ಮನೆಗೆ ಹಿಂತಿರುಗುತ್ತಿದ್ದರು. ಕಾರಿನಲ್ಲಿ ಕುಳಿತಿದ್ದ ಶ್ವೇತಾ ಸಂತೋಷದಿಂದ, ಅಜಿತ್, ಈ ಬಾರಿ ನಿಜವಾಗಿಯೂ ತುಂಬ ಮಜಾ ಆಯಿತು. ಮೊದಲ ಬಾರಿಗೆ ಮನೆಯ ಬಗ್ಗೆ ಯಾವುದೇ ಚಿಂತೆ ಇಲ್ಲದೆ ಇಷ್ಟು ದೂರ ಸುತ್ತಾಡಿ ಬಂದೆವು. ಆ ಸುಂದರ ಬೆಟ್ಟಗಳು, ಪ್ರಕೃತಿ ದೃಶ್ಯಗಳು ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟವು. ಮಕ್ಕಳು ತುಂಬ ಖುಷಿಪಟ್ಟರು ಅಂತ ಹೇಳಿದಳು. ಅಜಿತ್ ಕೂಡ ತಲೆ ಆಡಿಸುತ್ತಾ, ಹೌದು ನಿಜ, ತುಂಬ ಸುಂದರ ಫೋಟೋಗಳು ಬಂದಿವೆ. ಈಗ ಮನೆಗೆ ಹೋಗಿ ಆರಾಮವಾಗಿ ವಿಶ್ರಾಂತಿ ಮಾಡಬೇಕು ಎಂದು ಹೇಳಿದನು. ಅಜಿತ್ ಮತ್ತು ಶ್ವೇತಾ ಇಬ್ಬರು ತಮ್ಮ ಪ್ರವಾಸದ ನೆನಪುಗಳಲ್ಲಿ ಮುಳುಗಿ ಮಾತನಾಡುತ್ತಿದ್ದರು. ಮಾತುಗಳಲ್ಲಿ ಅಷ್ಟು ತಲ್ಲೀನರಾಗಿದ್ದರು. ಮನೆ ಯಾವಾಗ ಬಂದಿತೋ ಅವರಿಗೆ ಗೊತ್ತೇ ಆಗಲಿಲ್ಲ. ಕಾರು ನಿಂತ ಕೂಡಲೇ ಅಜಿತ್, ನೀನು ಮಕ್ಕಳ ಜೊತೆ ಒಳಗೆ ಹೋಗು, ನಾನು ಸಾಮಾನುಗಳನ್ನು ಇಳಿಸುತ್ತೇನೆ ಅಂದನು. ಶ್ವೇತಾ ಮಕ್ಕಳನ್ನು ಕರೆದುಕೊಂಡು ಮನೆಯ ಕಡೆ ನಡೆಯತೊಡಗಿದಳು. ಆದರೆ ಹೊಸ್ತಿಲ ಬಳಿ ತಲುಪುತ್ತಿದ್ದಂತೆಯೇ ಆಶ್ಚರ್ಯದಿಂದ ನಿಂತು ಬಿಟ್ಟಳು. ಅಜಿತ್, ಈ ಹುಡುಗಿಯರು ನಮ್ಮ ಮನೆಯಲ್ಲಿ ಏನು ಮಾಡುತ್ತಿದ್ದಾರೆ ಎಂದು ಕೇಳಿದಳು. ಒಬ್ಬಳು ಬಾಲ್ಕನಿಯಲ್ಲಿ ಕುಳಿತಿದ್ದಳು, ಇನ್ನಿಬ್ಬರು ಕೈ ತೋಟದಲ್ಲಿ ಮಾತನಾಡುತ್ತಿದ್ದರು. ಅಷ್ಟರಲ್ಲಿ ಅಲ್ಲಿಂದ ಹೋಗುತ್ತಿದ್ದ ಒಬ್ಬ ಹುಡುಗಿಯನ್ನು ಅಜಿತ್ ತಡೆದು, ನೀವು ಯಾರು? ನಮ್ಮ ಮನೆಯಲ್ಲಿ ಏನು ಮಾಡುತ್ತಿದ್ದೀರಿ? ಇಲ್ಲಿ ನಮ್ಮ ಅಪ್ಪ ಅಮ್ಮ ಇರುತ್ತಾರೆ. ಯಾರ ಅನುಮತಿಯಿಂದ ಇಲ್ಲಿ ಇದ್ದೀರಿ ಅಂತ ಕೇಳಿದನು. ಆ ಹುಡುಗಿ ಶಾಂತವಾಗಿ ಉತ್ತರಿಸುತ್ತಾ, ಅಣ್ಣ, ಈ ಮನೆ ದೇವರಾಜ್ ಅವರದ್ದು. ಅವರು ನಮಗೆ ಬಾಡಿಗೆ ಕೊಟ್ಟಿದ್ದಾರೆ. ನಾವು ಕಾಲೇಜ್ನಲ್ಲಿ ಓದುತ್ತಿದ್ದೇವೆ. ನಮ್ಮ ಮನೆ ಬೇರೆ ಊರಿನಲ್ಲಿ ಇದೆ. ಕಾಲೇಜಿಗೆ ಹತ್ತಿರವಾಗಿರುವುದರಿಂದ ಇಲ್ಲಿ ಕೊಠಡಿ ಬಾಡಿಗೆಗೆ ತೆಗೆದುಕೊಂಡಿದ್ದೇವೆ. ಆದರೆ ನೀವು ಯಾರು? ನಿಮ್ಮನ್ನು ನಾನು ಈ ಮೊದಲು ನೋಡಿಲ್ಲ ಅಂದಳು. ಬಾಡಿಗೆಗೆ ಕೊಟ್ಟಿದ್ದಾರೆ ಎಂಬ ಮಾತು ಕೇಳುತ್ತಿದ್ದಂತೆಯೇ ಅಜಿತ್ ಮತ್ತು ಶ್ವೇತಾ ಇಬ್ಬರು ಬೆಚ್ಚಿಬಿದ್ದರು. ಅಪ್ಪ ಅಮ್ಮ ಏನು ಮಾಡಿದ್ದಾರೆ? ಮನೆ ಬಾಡಿಗೆಗೆ ಕೊಟ್ಟಿದ್ದಾರಾ? ಅದು ನಮಗೆ ಹೇಳದೆ ಅಂದುಕೊಳ್ಳುತ್ತಾ ಇಬ್ಬರು ಕೋಪದಿಂದ ಮನೆಯೊಳಗೆ ನುಗ್ಗಿದರು. ಒಳಗೆ ಹೋಗಿ ನೋಡಿದರೆ ದೇವರಾಜ್ ಮತ್ತು ಕಮಲಾದೇವಿ ಆರಾಮವಾಗಿ ಟೇಬಲ್ ಬಳಿ ಕುಳಿತು ಚಹಾ ಮತ್ತು ತಿಂಡಿ ಮಾಡುತ್ತಿದ್ದರು. ಅಜಿತ್ ಕೋಪದಿಂದ, ಅಪ್ಪ, ನಾವು ಹೊರಟ ತಕ್ಷಣ ಮನೆಯನ್ನ ಹಾಸ್ಟೆಲ್ ಆಗಿ ಮಾಡಿಬಿಟ್ಟಿರಾ? ಯಾರನ್ನು ಕೇಳಿ ಈ ನಿರ್ಧಾರ ತೆಗೆದುಕೊಂಡಿರಿ? ಅಮ್ಮ, ಅಪ್ಪನಿಗೆ ವಯಸ್ಸಾಗಿದೆ ಎಂದುಕೊಳ್ಳೋಣ, ಆದರೆ ನೀವು ಏಕೆ ತಡೆಯಲಿಲ್ಲ? ಅಪರಿಚಿತ ಹುಡುಗಿಯರಿಗೆ ಕೊಠಡಿ ಬಾಡಿಗೆಗೆ ಕೊಟ್ಟಿದ್ದೀರಾ ಅಂತ ಹೇಳಿದನು. ಅಷ್ಟರಲ್ಲಿ ಶ್ವೇತಾ ಕೂಡ ಕೋಪದಿಂದ ಕೂಗಿದಳು, ನನ್ನ ಕೊಠಡಿಯನ್ನೇ ಈ ಹುಡುಗಿಯರಿಗೆ ಕೊಟ್ಟಿದ್ದೀರಾ? ನನ್ನ ಎಲ್ಲ ಸಾಮಾನು ಎಲ್ಲಿದೆ? ಮಾವ, ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ನಡೆಯುತ್ತವೆ. ಅದಕ್ಕಾಗಿ ಯಾರಾದರೂ ತಮ್ಮ ಮಗನನ್ನೇ ಅವಮಾನ ಮಾಡುತ್ತಾರೆಯೇ? ಈಗ ನೀವೇ ಹೇಳಿ, ನಾವು ಎಲ್ಲಿಗೆ ಹೋಗಬೇಕು? ಮತ್ತೊಂದು ವಿಷಯ, ಈ ಮನೆ ನಿಮ್ಮ ಮಗನದ್ದು. ನಮ್ಮನ್ನು ಕೇಳದೆ ನೀವು ಇಷ್ಟು ದೊಡ್ಡ ನಿರ್ಧಾರ ಹೇಗೆ ತೆಗೆದುಕೊಂಡಿರಿ ಅಂತ. ಅದನ್ನು ಕೇಳಿ ದೇವರಾಜ್ ಅವರು ಶಾಂತವಾಗಿ ತಮ್ಮ ಚಹಾದ ಕಪ್ ಅನ್ನು ಟೇಬಲ್ ಮೇಲೆ ಇಟ್ಟರು. ನಂತರ ನಿಧಾನ ಮತ್ತು ಗಂಭೀರ ಧ್ವನಿಯಲ್ಲಿ, ಯಾವ ಮನೆ? ಯಾರ ಮನೆ? ನೀವು ಯಾರ ಬಗ್ಗೆ ಮಾತನಾಡುತ್ತಿದ್ದೀರಿ? ಮತ್ತೆ ನನಗೆ ಏನಾದರೂ ಮಾಡಬೇಕಾದರೆ ಅದಕ್ಕಾಗಿ ನಿಮ್ಮ ಅನುಮತಿ ಬೇಕು ಎಂದು ನನಗೆ ಅನಿಸುವುದಿಲ್ಲ. ಹಾಗೆ ನೀವು ಇಬ್ಬರು ನಮ್ಮ ಜೊತೆ ಏನು ಮಾಡಲು ಯೋಚಿಸಿದ್ದೀರೋ ಅದನ್ನೇ ನಾನು ಮಾಡಿದ್ದೇನೆ. ವ್ಯತ್ಯಾಸ ಏನೆಂದರೆ ಈ ಮನೆಯಿಂದ ಹೊರ ಹೋಗಬೇಕಾಗಿರುವವರು ನಾವು ಅಲ್ಲ, ನೀವು ಅಂತ ಹೇಳಿದರು. ದೇವರಾಜ್ ಅವರ ಬಾಯಿಯಿಂದ ಈ ಮಾತುಗಳು ಹೊರಬಂದ ಕೂಡಲೇ ಅಜಿತ್ ಮತ್ತು ಶ್ವೇತಾ ಇಬ್ಬರ ಮುಖದ ಬಣ್ಣವೇ ಬದಲಾಯಿತು. ಆದರೆ ಶ್ವೇತಾ ಸುಮ್ಮನೆ ಇರುವವಳಲ್ಲ. ಅವಳ ಕೋಪ ಇನ್ನಷ್ಟು ಹೆಚ್ಚಾಯಿತು. ಮುಂದೇನು ಹೇಳಬೇಕು ಎಂದು ಆಲೋಚಿಸುತ್ತಾ ಅವಳು ದೇವರಾಜರ ಕಡೆ ಕೋಪದಿಂದ ನೋಡತೊಡಗಿದಳು ಮತ್ತು ಕೋಪದಿಂದ, ಈ ಮನೆ ನನ್ನ ಗಂಡನದ್ದು, ನೀವು ಹೇಗೆ ಇದನ್ನು ಬಾಡಿಗೆ ಕೊಡಬಹುದು ಅಂದಳು. ದೇವರಾಜ್ ಅವರು ಶಾಂತವಾಗಿ ಉತ್ತರಿಸುತ್ತಾ, ಸೊಸೆ, ನೀನು ಒಂದು ವಿಷಯವನ್ನು ಮರೆತಿರುವೆ. ಈ ಮನೆ ನಿನ್ನ ಅತ್ತೆಯ ಹೆಸರಿನಲ್ಲಿದೆ. ನಿನ್ನ ಗಂಡನನ್ನೇ ಕೇಳು. ತೆರಿಗೆ ಉಳಿಸಿಕೊಳ್ಳುವ ಸಲುವಾಗಿ ಮಹಿಳಾ ಹಿರಿಯ ನಾಗರಿಕರ ಹೆಸರಿನಲ್ಲಿ ನೋಂದಣಿ ಮಾಡಿಸಿದ್ದನು. ಹಣ ಉಳಿಸಬೇಕೆಂಬ ಆಸೆಯಲ್ಲಿ ದೊಡ್ಡ ತಪ್ಪು ಮಾಡಿಕೊಂಡ. ಆದರೆ ಅದೇ ತಪ್ಪು ಇಂದು ನಮ್ಮ ಪಾಲಿಗೆ ಒಳ್ಳೆಯದಾಯಿತು ಅಂತ ಹೇಳಿದರು. ಆದರೆ ಅಪ್ಪ, ನೀವು ಮರೆತಿದ್ದೀರಿ.
ತಂದೆಯ ಆಸ್ತಿಯಲ್ಲಿ ಮಗನಿಗೂ ಹಕ್ಕು ಇರುತ್ತದೆ. ನಾವು ಕೋರ್ಟಿಗೆ ಹೋಗಿ ನಮ್ಮ ಹಕ್ಕನ್ನು ಪಡೆದೇ ತೀರುತ್ತೇವೆ ಅಂತ ಅಜಿತ್ ಹೇಳಿದ. ಅಷ್ಟರಲ್ಲಿ ವಕೀಲ್ ಯಾದವ್ ಮತ್ತು ದೇವರಾಜ್ ಅವರ ಆಪ್ತ ಸ್ನೇಹಿತ ಮನೋಹರ್ ಅಲ್ಲಿಗೆ ಬಂದರು. ಆಗ ವಕೀಲ್ ಯಾದವ್ ಅವರು, ಕಾನೂನಿನ ಪ್ರಕಾರ ಈ ಮನೆಯಲ್ಲಿ ನಿಮಗೆ ಯಾವುದೇ ಹಕ್ಕಿಲ್ಲ, ಏಕೆಂದರೆ ಈ ಮನೆಗೆ ಖರ್ಚಾದ ಹಣವೆಲ್ಲ ದೇವರಾಜ್ ಅವರ ಕೃಷಿ ಆದಾಯದಿಂದ ಬಂದಿದೆ. ಇದಕ್ಕೆ ಮನೋಹರ್ ಅವರು ಸಾಕ್ಷಿ. ಜಮೀನು ಮಾರಾಟದ ಎಲ್ಲ ದಾಖಲೆಗಳು ಅವರ ಬಳಿ ಇವೆ. ಆದ್ದರಿಂದ ಈ ಆಸ್ತಿಯ ಮೇಲೆ ಸಂಪೂರ್ಣ ಹಕ್ಕು ದೇವರಾಜ್ ಅವರದ್ದೇ ಆಗಿದೆ. ಅವರ ಅನುಮತಿ ಇಲ್ಲದೆ ನಿಮಗೆ 1 ರೂಪಾಯಿಯೂ ಸಿಗುವುದಿಲ್ಲ. ಬೇಕಾದರೆ ಕೋರ್ಟಿನಲ್ಲಿ ಪ್ರಕರಣ ಹಾಕಿ, ಆದರೆ ಫಲಿತಾಂಶ ಬದಲಾಗುವುದಿಲ್ಲ ಅಂದರು. ಎಲ್ಲವೂ ಕೈ ತಪ್ಪುತ್ತಿದೆ ಎಂದು ಅರಿತ ಶ್ವೇತಾ ತಕ್ಷಣ ತನ್ನ ಧ್ವನಿಯನ್ನ ಬದಲಿಸಿಕೊಂಡಳು. ಅತ್ತೆ, ಮಾವ, ತಪ್ಪುಗಳೆಲ್ಲ ಮಕ್ಕಳಿಂದಲೇ ಆಗುತ್ತದೆ. ಹಿರಿಯರ ಕರ್ತವ್ಯ ಎಂದರೆ ಅವರನ್ನು ಅರ್ಥ ಮಾಡಿಸುವುದು, ಬೈಯುವುದು. ಆದರೆ ಹೀಗೆ ಮನೆಯಿಂದ ಹೊರಹಾಕುವುದು ಸರಿಯಲ್ಲ. ಕನಿಷ್ಠ ನಿಮ್ಮ ಮೊಮ್ಮಕ್ಕಳ ಬಗ್ಗೆ ಆದರೂ ಸ್ವಲ್ಪ ಯೋಚಿಸಿ. ಅವರು ಎಲ್ಲಿಗೆ ಹೋಗುತ್ತಾರೆ, ಏನು ಮಾಡುತ್ತಾರೆ ಅಂತ ಹೇಳಿದಳು. ಅಜಿತ್ ಕೂಡ, ಹೌದು ಅಪ್ಪ, ಖಂಡಿತವಾಗಿಯೂ ಯಾವುದೋ ತಪ್ಪು ಅರ್ಥವಾಗಿರಬೇಕು. ಅದಕ್ಕಾಗಿಯೇ ನೀವು ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೀರಿ. ಸಣ್ಣ ಪುಟ್ಟ ಜಗಳಗಳು ಯಾವ ಮನೆಯಲ್ಲಿ ಇರುವುದಿಲ್ಲ. ಅವುಗಳನ್ನು ಮನೆಯೊಳಗೆ ಬಗೆಹರಿಸಬೇಕು. ಹೊರಗಿನವರನ್ನ ಕರೆದು ತಮಾಷೆ ಮಾಡುವ ಅಗತ್ಯವಿರಲಿಲ್ಲ ಅಂತ ಹೇಳಿದನು. ಅವನು ಹೇಳಿದ್ದು ವಕೀಲ್ ಯಾದವ್ ಮತ್ತು ಮನೋಹರರನ್ನ ಉದ್ದೇಶಿಸಿ. ಅಪ್ಪ, ಹೊರಗಿನವರು ಬಂದು ನಗುತ್ತಾರೆ, ಮನೆಯವರೇ ಒಬ್ಬರ ನೋವನ್ನ ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾರೆ ಅಂತ. ಇದುವರೆಗೆ ಮೌನವಾಗಿದ್ದ ಕಮಲಾದೇವಿ ಮೊದಲ ಬಾರಿಗೆ ಮಾತನಾಡಿದರು. ಹೌದು ಮಗನೇ, ನಿನ್ನ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಕನಿಷ್ಠ ಈಗಾದರೂ ಹೊರಗಿನವರು ಮತ್ತು ಮನೆಯವರು ಯಾರು ಎಂಬ ವ್ಯತ್ಯಾಸ ನಿನಗೆ ಗೊತ್ತಾಗಿದೆ. ಆದರೆ ಈಗ ನನ್ನ ಮಾತನ್ನು ಕೇಳು. ನಾನು ನನ್ನ ಮಗ ಮತ್ತು ಸೊಸೆಯ ಮೇಲೆ ನಂಬಿಕೆ ಇಟ್ಟು ಜೀವನದ ಅತಿ ದೊಡ್ಡ ತಪ್ಪು ಮಾಡಿದೆ. ನಿಮ್ಮ ಮೇಲೆ ಅಷ್ಟು ವಿಶ್ವಾಸ ಇಟ್ಟೆ, ಎಲ್ಲವನ್ನು ನಿಮಗೆ ಒಪ್ಪಿಸಿದೆ. ನಿಮ್ಮ ಅಪ್ಪನವರ ಜೊತೆಗೂ ಜಗಳವಾಡಿದೆ. ಪ್ರತಿ ಬಾರಿ ಇದು ಮನೆಯ ವಿಷಯ, ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳುತ್ತಿದ್ದೆ. ಆದರೆ ನೀವು ನಮ್ಮನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವ ಸಂಪೂರ್ಣ ಯೋಜನೆಯನ್ನೇ ಮಾಡಿದ್ದೀರಿ ಅಂತ ಹೇಳಿದರು. ಇದನ್ನು ಕೇಳಿ ಅಜಿತ್ ಮತ್ತು ಶ್ವೇತಾ ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿಕೊಂಡರು. ಆಗ ದೇವರಾಜ್ ಅವರು, ಗಾಬರಿಯಾಗಬೇಡ ಮಗನೇ, ಈ ವಿಷಯ ನನಗೆ ನೀವು ಮೈಸೂರಿಗೆ ಹೊರಡುವ ದಿನವೇ ಗೊತ್ತಾಯಿತು. ಬೇಕಾದರೆ ಅದೇ ದಿನ ನಿಮ್ಮಿಬ್ಬರನ್ನು ಮನೆಯಿಂದ ಹೊರಹಾಕಬಹುದಿತ್ತು. ಆದರೆ ನೀವು ನಮಗೆ ಆಶ್ಚರ್ಯ ಕೊಡಲು ಯೋಚಿಸಿದ್ದೀರಿ. ಅದಕ್ಕೂ ಮುಂಚೆ ನಾನು ನಿಮಗೆ ಆಶ್ಚರ್ಯ ಕೊಟ್ಟೆ. ನಿಮಗೆ ಒಂದು ವಿಷಯ ತಿಳಿಸಬೇಕಿತ್ತು. ಯೋಜನೆಗಳನ್ನು ನೀವು ಮಾತ್ರ ಮಾಡಬಲ್ಲಿರಿ ಅಂತಲ್ಲ, ನಾನು ಮಾಡಬಲ್ಲೆ ಅಂದರು. ನಂತರ ಗಟ್ಟಿಯಾದ ಧ್ವನಿಯಲ್ಲಿ, ಇನ್ನೂ ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ಸಾಮಾನುಗಳೆಲ್ಲ ಸ್ಟೋರ್ ರೂಮ್ನಲ್ಲಿವೆ. ಬೇಗ ತೆಗೆದುಕೊಂಡು ಇಲ್ಲಿಂದ ಹೊರಡಿ ಅಂತ ಹೇಳಿದರು. ಅಜಿತ್ ಅಳುವ ಧ್ವನಿಯಲ್ಲಿ, ಆದರೆ ಅಪ್ಪ, ನಾನು ಎಲ್ಲಿಗೆ ಹೋಗಲಿ ಅಂತ ಕೇಳಿದನು. ದೇವರಾಜ್ ಅವರು ಉತ್ತರಿಸುತ್ತಾ, ಈ ಪ್ರಶ್ನೆಯನ್ನು ನೀನು ಆಗ ಯೋಚಿಸಬೇಕಿತ್ತು. ನಿನ್ನ ವೃದ್ಧ ತಂದೆ ತಾಯಿಯನ್ನ ಮನೆಯಿಂದ ಹೊರಹಾಕುವ ಯೋಚನೆ ಮಾಡಿದಾಗ. ಮಗನೇ, ನಾನೂ ಕೂಡ ನಿನ್ನಂತೆ ಯೋಚಿಸಿದ್ದರೆ ನನ್ನ ತಂದೆ ತಾಯಿಯನ್ನ ಮನೆಯಿಂದ ಹೊರಹಾಕಬಹುದಿತ್ತು. ಆದರೆ ನಾವು ಅವರ ಕೊನೆಯ ಉಸಿರಿನವರೆಗೂ ಸೇವೆ ಮಾಡಿದೆವು. ಅದನ್ನೆಲ್ಲ ನೀನೇ ಕಣ್ಣಾರೆ ನೋಡಿದ್ದೀಯಾ. ಹಾಗಿದ್ದರೆ ನೀನು ನಮ್ಮ ಜೊತೆ ಹೀಗೆ ವರ್ತಿಸಬಲ್ಲೆ ಅಂತ ಹೇಳಿ ಸ್ವಲ್ಪ ನಿಂತು ಮತ್ತೆ, ಸರಿ, ನಿಮಗೆ ಬೇರೆ ಇದ್ದು ಬದುಕಬೇಕೆಂದಿದ್ದರೆ ನೇರವಾಗಿ ಹೇಳಬಹುದಿತ್ತು. ನಾವು ನಮ್ಮ ವ್ಯವಸ್ಥೆಯನ್ನ ಎಲ್ಲಾದರೂ ಮಾಡಿಕೊಂಡಿರುತ್ತಿದ್ದೆವು. ಆದರೆ ನಮ್ಮನ್ನು ಮನೆಯಿಂದ ಹೊರಹಾಕಲು ಇಂತಹ ಕುತಂತ್ರಗಳನ್ನು ಮಾಡಬಾರದಾಗಿತ್ತು. ಈಗ ಆ ತಪ್ಪಿನ ಪರಿಣಾಮವನ್ನ ನೀವು ಅನುಭವಿಸಲೇಬೇಕು ಅಂತ ಹೇಳಿದರು. ಅಮ್ಮ, ನೀವೇ ಅಪ್ಪನಿಗೆ ಸ್ವಲ್ಪ ಹೇಳಿ. ನನ್ನ ಬಳಿ 1 ತಿಂಗಳ ಮನೆಯ ಬಾಡಿಗೆಯನ್ನು ಕೊಡಲು ಸಾಕಾಗುವಷ್ಟು ಹಣ ಇಲ್ಲ. ಇದ್ದದ್ದನ್ನೆಲ್ಲ ಖರ್ಚು ಮಾಡಿಬಿಟ್ಟಿದ್ದೇನೆ ಅಂತ ಅಜಿತ್ ಹೇಳಿದನು. ಅದಕ್ಕೆ ಕಮಲಾದೇವಿಯವರು, ಮಗನೇ, ಇವೆಲ್ಲವನ್ನ ಮೊದಲು ಯೋಚಿಸಬೇಕಾಗಿತ್ತು. ಕಳೆದ 1 ವರ್ಷದಿಂದ ನೀವು ಮಾಡುತ್ತಿದ್ದ ಎಲ್ಲ ಖರ್ಚುಗಳು ನಿನ್ನ ಅಪ್ಪ ಕಷ್ಟಪಟ್ಟು ದುಡಿದ ಹಣದಿಂದಲೇ ನಡೆದವು. ನಂತರ ಅವರು ಸೊಸೆ ಶ್ವೇತಾಳ ಕಡೆ ನೋಡಿ, ಸೊಸೆ, ನಿನ್ನ ಮೇಲೆಯೂ ನಾನು ಕೇಸ್ ಹಾಕುತ್ತೇನೆ. ವಕೀಲರೇ, ಬೇಗ ಕೇಸ್ ಸಿದ್ಧಪಡಿಸಿ. ಮಗ ಮತ್ತು ಸೊಸೆ ಸೇರಿ ನಮ್ಮನ್ನ ಮನೆಯಿಂದ ಹೊರಹಾಕಲು ಸಂಚು ರೂಪಿಸಿದ್ದಾರೆ. ನಮ್ಮ ಹಣದಿಂದ ಜಮೀನು ಆಭರಣಗಳನ್ನು ಖರೀದಿಸಿದ್ದಾರೆ. ವಿಹಾರ ಯಾತ್ರೆಗಳಿಗೆ ಹೋಗಿದ್ದಾರೆ. ನಮ್ಮ ಹಣದ 1 ರೂಪಾಯಿಯನ್ನು ವಾಪಸ್ ಪಡೆಯಬೇಕು. ಇವರ ವಿರುದ್ಧ ಮಾನಹಾನಿ ಮೊಕದ್ದಮೆಯನ್ನು ದಾಖಲಿಸಿ ಎಂದು ಕಠಿಣವಾಗಿ ಹೇಳಿದರು. ಇದನ್ನು ಕೇಳಿದ ಶ್ವೇತಾಳ ಬಾಯಲ್ಲಿ ಮಾತೇ ಬರಲಿಲ್ಲ. ಏಕೆಂದರೆ ಅವಳು ಪ್ರತಿಯೊಂದು ವಿಷಯಕ್ಕೂ ನ್ಯಾಯಾಲಯದ ಬೆದರಿಕೆ ಹಾಕುತ್ತಿದ್ದಳು. ಇಂದು ತನ್ನ ಅತ್ತೆಯ ಬಾಯಿಂದ ಅದೇ ಮಾತುಗಳನ್ನು ಕೇಳಿದಾಗ ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ಎಂಬುದು ಅವಳಿಗೆ ಅರ್ಥವಾಯಿತು. ಹಣ ಮತ್ತು ಆಭರಣಗಳ ಆಸೆಯಲ್ಲಿ ಅವಳು ಎಷ್ಟರ ಮಟ್ಟಿಗೆ ಕುರುಡಳಾಗಿದ್ದೆಂದರೆ ವೃದ್ಧ ಅತ್ತೆ ಮಾವರನ್ನ ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡಿದ್ದಳು. ಹಣಕ್ಕಾಗಿ ಅವರನ್ನ ಹಳ್ಳಿಯಿಂದ ನಗರಕ್ಕೆ ಕರೆತಂದು ಮನೆಯ ಕೆಲಸದವರಿಗಿಂತ ಕೀಳಾಗಿ ನಡೆಸಿಕೊಂಡಿದ್ದಳು. ಅದರಿಂದಲೂ ತೃಪ್ತಿಯಾಗದೆ ಅವರನ್ನ ವೃದ್ಧಾಶ್ರಮಕ್ಕೆ ಕಳುಹಿಸುವ ಯೋಜನೆಯನ್ನ ರೂಪಿಸಿದ್ದಳು. ಆಗ ಶ್ವೇತಾ ಕೈ ಮುಗಿದು ತನ್ನ ಅತ್ತೆ ಮಾವರ ಮುಂದೆ ನಿಂತು, ಅತ್ತೆ ಮಾವ, ನೀವು ಮಾಡಿದ್ದು ಸರಿಯಾಗಿ ಮಾಡಿದ್ದೀರಿ. ನಾವು ಇದೇ ಶಿಕ್ಷೆಗೆ ಅರ್ಹರು.
ಅಜಿತ್ ನನ್ನನ್ನು ಹಲವಾರು ಬಾರಿ ತಡೆದಿದ್ದ, ಆದರೆ ನಾನು ಅವರ ಮಾತು ಕೇಳಲಿಲ್ಲ. ನನ್ನ ಕಾರಣದಿಂದ ಇಂದು ಒಬ್ಬ ಮಗನ ಮೇಲಿದ್ದ ತಾಯಿ ತಂದೆಯ ನಂಬಿಕೆಯೇ ಕುಸಿದು ಹೋಗಿದೆ. ನಾಳೆ ಇದೇ ಪರಿಸ್ಥಿತಿ ನನ್ನ ಜೀವನದಲ್ಲಿಯೇ ಬಂದರೆ ಹೇಗಿರುತ್ತದೆಂದು ಈಗ ಯೋಚಿಸಿದ್ದೇನೆ. ಆದರೆ ಇನ್ನು ಮುಂದೆ ನನ್ನ ತಪ್ಪನ್ನು ಸರಿಪಡಿಸಲು ಪ್ರಯತ್ನಿಸುತ್ತೇನೆ. ಕೇವಲ ಹಣಕ್ಕಾಗಿ ಅಲ್ಲ, ದೇವರ ಸಮಾನರಾದ ಅತ್ತೆ ಮಾವರ ಹೃದಯಕ್ಕೆ ನೋವುಂಟು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಮಾಡಬೇಕೆಂಬ ಕಾರಣಕ್ಕಾಗಿ ಅಂತ ಹೇಳಿದಳು. ಆದರೆ ದೇವರಾಜ್ ಮತ್ತು ಕಮಲಾ ಅವರು ಮತ್ತೆ ಮಗ ಸೊಸೆಯ ಮಾತುಗಳನ್ನು ಸುಲಭವಾಗಿ ನಂಬಲು ಸಿದ್ಧರಿರಲಿಲ್ಲ. ಒಮ್ಮೆ ನಂಬಿಕೆ ಕಳೆದು ಹೋದರೆ ಅದನ್ನು ಮತ್ತೆ ಪಡೆಯುವುದು ತುಂಬಾ ಕಷ್ಟ. ಅವರ ಮನಸ್ಸು ಒಳಗಿನಿಂದ ಕರಗುತ್ತಿದ್ದರೂ ಹೊರಗೆ ಮಾತ್ರ ಕಠಿಣವಾಗಿ ವರ್ತಿಸುತ್ತಿದ್ದರು. ಏಕೆಂದರೆ ಮತ್ತೊಮ್ಮೆ ಮೋಸವನ್ನು ಸಹಿಸುವ ಧೈರ್ಯವೂ ಶಕ್ತಿಯೂ ಅವರಲ್ಲಿ ಉಳಿದಿರಲಿಲ್ಲ. ಅದಾದ ಬಳಿಕ ಅಜಿತ್ ಮತ್ತು ಶ್ವೇತಾ ಮೌನವಾಗಿ ಅಲ್ಲಿಂದ ಹೊರಟು ಅದೇ ಮನೆಯ ಸಮೀಪವೇ ಒಂದು ಬಾಡಿಗೆ ಮನೆಯನ್ನ ತೆಗೆದುಕೊಂಡರು. ಅತ್ತೆ ಮಾವರ ಕಾಳಜಿ ವಹಿಸಬೇಕೆಂಬ ಉದ್ದೇಶವೇ ಅದಕ್ಕೆ ಕಾರಣವಾಗಿತ್ತು. ಒಮ್ಮೆ ಏನಾದರೂ ಸಾಮಾನು ತರಬೇಕೆಂಬ ನೆಪದಲ್ಲಿ, ಮತ್ತೊಮ್ಮೆ ಅಪ್ಪ ಅಮ್ಮರನ್ನ ನೋಡಬೇಕೆಂಬ ನೆಪದಲ್ಲಿ ಅವರು ಆಗಾಗ ಆ ಮನೆಗೆ ಬರುತ್ತಿದ್ದರು. ಶ್ವೇತಾ ಮೊದಲಿನಂತಿರಲಿಲ್ಲ. ಕೆಲವೊಮ್ಮೆ ಅತ್ತೆಗೆ ಇಷ್ಟವಾದ ತರಕಾರಿಗಳನ್ನು ಮಾಡಿ ತಂದು ಕೊಡುತ್ತಿದ್ದಳು. ಇನ್ನೊಮ್ಮೆ ಮಾವನಿಗೆ ಇಷ್ಟವಾದ ಸಿಹಿ ತಿಂಡಿಗಳನ್ನು ತಂದು ಕೊಡುತ್ತಿದ್ದಳು. ಅಜಿತ್ ಕೂಡ ಅದೇ ನೆಪದಲ್ಲಿ ಅವರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದನು. ಆದರೆ ದೇವರಾಜ್ ಮತ್ತು ಕಮಲಾ ಅವರ ಉತ್ತರಗಳು ಈಗ ಕೇವಲ ಹೌದು ಅಥವಾ ಇಲ್ಲ ಎಂಬಷ್ಟರಲ್ಲಿಯೇ ಸೀಮಿತವಾಗಿದ್ದವು. ಹೌದು, ಮೊಮ್ಮಕ್ಕಳೊಂದಿಗೆ ಮಾತ್ರ ಅವರು ಮನಸಾರೆ ನಗುತ್ತಾ ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದರು. ಮನೆಯ ಖರ್ಚುಗಳನ್ನು ಸಾಗಿಸುವ ಏಕೈಕ ಆದಾಯ ಅಜಿತ್ನ ಸಂಬಳವಾಗಿತ್ತು. ಖರ್ಚುಗಳು ಹೆಚ್ಚಾಗುತ್ತಿದ್ದ ಕಾರಣ ಶ್ವೇತಾ ತನ್ನ ಅನಗತ್ಯ ಖರ್ಚುಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಒಂದು ಟಿಫಿನ್ ಸೆಂಟರ್ ಆರಂಭಿಸಿದಳು. ಅದಕ್ಕೆ 2 ಉದ್ದೇಶಗಳಿದ್ದವು. ಮೊದಲನೆಯದು ಮನೆಯ ಆದಾಯ ಹೆಚ್ಚಿಸುವುದು, ಎರಡನೆಯದು ಅತ್ತೆ ಮಾವರ ಮನೆಯ ಮೇಲೊಂದು ಗಮನವಿಡುವುದು. ಅವರು ಎಂದಿಗೂ ತಮ್ಮನ್ನು ಮುಂದೆ ಬಂದು ಕರೆಯುವುದಿಲ್ಲ ಎಂಬುದು ಶ್ವೇತಾಳಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಶ್ವೇತಾ ಮತ್ತು ಅಜಿತ್ ಇಬ್ಬರಿಗೂ ಈಗ ಅಪ್ಪಾಜಿಯ ಆರೋಗ್ಯ ಸರಿಯಿಲ್ಲ ಎಂಬುದು ತಿಳಿದಿತ್ತು. ಅವರಿಗೆ ಅಸ್ತಮಾ ಇದ್ದಿತ್ತು. ಈಗ ಶ್ವಾಸಕೋಶವು ಹಿಂದಿನಂತೆ ಸಹಕರಿಸುತ್ತಿರಲಿಲ್ಲ. ಆದ್ದರಿಂದ ಅವರ ಆರೈಕೆ ಅತ್ಯಂತ ಅಗತ್ಯವಾಗಿತ್ತು. ಆದರೆ ದೇವರಾಜ್ ಮತ್ತು ಕಮಲಾ ಅವರಿಗೆ ಮಗ ಮತ್ತು ಸೊಸೆಯ ಮೇಲೆ ಇನ್ನೂ ಸಂಪೂರ್ಣ ನಂಬಿಕೆ ಬಂದಿರಲಿಲ್ಲ. ಆದರೆ ಅಜಿತ್ ಮತ್ತು ಶ್ವೇತಾ ಮಾತ್ರ ಆ ಕಳೆದು ಹೋದ ನಂಬಿಕೆಯನ್ನ ಮರಳಿ ಗೆಲ್ಲಬೇಕೆಂದು ದೃಢ ನಿಶ್ಚಯ ಮಾಡಿಕೊಂಡಿದ್ದರು. ಒಂದು ದಿನ ಶ್ವೇತಾ ಹುಡುಗಿಯರಿಗೆ ಟಿಫಿನ್ ಡಬ್ಬಿಗಳನ್ನು ತಲುಪಿಸಲು ಆ ಮನೆಗೆ ಬಂದಾಗ ದೇವರಾಜ್ ಅವರು ಹಾಲ್ನಲ್ಲಿ ಪ್ರಜ್ಞಾಹೀನರಾಗಿ ಬಿದ್ದಿರುವುದನ್ನು ಕಂಡಳು. ಅಷ್ಟರಲ್ಲಿಯೇ ದೇವಾಲಯದಿಂದ ಹಿಂತಿರುಗಿದ ಕಮಲಾದೇವಿಯವರು ಆ ಸ್ಥಿತಿಯನ್ನ ನೋಡಿ ಅಳಲು ಆರಂಭಿಸಿದರು. ಅತ್ತೆ, ದಯವಿಟ್ಟು ಶಾಂತವಾಗಿರಿ. ಹೀಗೆ ಅತ್ತು ಕೂಗುವುದರಿಂದ ಏನು ಪ್ರಯೋಜನವಾಗುವುದಿಲ್ಲ. ಮೊದಲು ಮಾವನನ್ನ ಎತ್ತಿ ಹಾಸಿಗೆಯ ಮೇಲೆ ಮಲಗಿಸೋಣ ಎಂದು ಶ್ವೇತಾ ಹೇಳಿದಳು. ಅದಕ್ಕೆ ಕಮಲಾದೇವಿಯವರ ಕೋಪದಿಂದ, ಎಚ್ಚರ, ಇವರನ್ನ ಮುಟ್ಟಲು ಬೇಡ. ನನ್ನ ಕಣ್ಣೆದುರಿನಿಂದ ದೂರ ಹೋಗು. ಇಂದು ನನ್ನ ಗಂಡನ ಈ ಸ್ಥಿತಿಗೆ ಕಾರಣ ನೀನೇ. ನೀನು ನಮ್ಮನ್ನು ಹೀಗೆ ಮೋಸ ಮಾಡಿರಲಿಲ್ಲವಾದರೆ ನಾವು ಇಷ್ಟು ನೋವಿನಲ್ಲಿ ಬದುಕಬೇಕಾಗುತ್ತಿರಲಿಲ್ಲ. ನಾವು ಹಳ್ಳಿಯಲ್ಲಿ ಸರಳವಾಗಿ ಸುಖವಾಗಿ ಜೀವನ ನಡೆಸುತ್ತಿದ್ದೆವು. ಏನೋ ಯೋಚಿಸಿ ನಿಮ್ಮ ಮೋಸಕ್ಕೆ ಬಿದ್ದು ನಮ್ಮ ಎಲ್ಲವನ್ನ ಮಾರಿಕೊಂಡು ಈ ನಗರಕ್ಕೆ ಬಂದೆವು. ಆಮೇಲೆ ನಮ್ಮ ಜೊತೆ ಏನೇನೂ ಆಗಲಿಲ್ಲ. ನಿನಗೆ ಏನು ಅನಿಸುತ್ತದೆ? ಇದರಿಂದ ನಮಗೆ ಏನಾದರೂ ಸಂತೋಷ ಸಿಕ್ಕಿದೆಯೇ ಎಂದು ಗದರಿಸಿದರು. ಒಮ್ಮೆ ತನ್ನ ಸೊಸೆಯನ್ನ ಕಣ್ಣಿನ ಮನೆಯಿಂದ ನೋಡಿಕೊಳ್ಳುತ್ತಿದ್ದ ಕಮಲಾದೇವಿಯವರೇ ಇಂದು ಅವಳನ್ನ ದೂಷಿಸುತ್ತಿದ್ದರು. ಇದನ್ನು ಶ್ವೇತಾಳ ಮನಸ್ಸು ಆತ್ಮಗ್ಲಾನಿಯಿಂದ ತುಂಬಿತು. ಈ ಎಲ್ಲ ಘಟನೆಗಳಿಗೆ ತಾನೇ ಪ್ರಮುಖ ಕಾರಣ ಎಂಬುದು ಅವಳಿಗೆ ತಿಳಿದಿತ್ತು. ಶ್ವೇತಾ ಕಣ್ಣೀರಿನಿಂದ, ಅತ್ತೆ, ನೀವು ಹೇಳುವ ಪ್ರತಿಯೊಂದು ಮಾತನ್ನು ನಾನು ಒಪ್ಪುತ್ತೇನೆ. ನೀವು ಹೇಳಿದರೆ ಇನ್ನು ಮುಂದೆ ನನ್ನ ಮುಖವನ್ನು ನಿಮಗೆ ತೋರಿಸುವುದಿಲ್ಲ. ಆದರೆ ಈಗ ಮಾವನಿಗೆ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ಅಗತ್ಯವಾಗಿದೆ. ಬಹುಶಃ ಅವರಿಗೆ ಹೃದಯಾಘಾತ ಆಗಿರಬಹುದು. ಮೊದಲು ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯೋಣ ಎಂದಳು. ಆದರೆ ಕಮಲಾದೇವಿಯವರು ಗಂಡನ ಸ್ಥಿತಿಯನ್ನು ನೋಡಿ ಸಂಪೂರ್ಣವಾಗಿ ತಲ್ಲಣಗೊಂಡಿದ್ದರು. ಶ್ವೇತಾ ಹೇಳಿದ ಯಾವ ಮಾತು ಅವರ ಮೇಲೆ ಪರಿಣಾಮ ಬೀರುತ್ತಿರಲಿಲ್ಲ. ತಕ್ಷಣವೇ ಶ್ವೇತಾ ಆಂಬ್ಯುಲೆನ್ಸ್ಗೆ ಮತ್ತು ಅಜಿತ್ಗೆ ಕರೆ ಮಾಡಿದಳು. ಅಜಿತ್ ಬರಲು ಸ್ವಲ್ಪ ಸಮಯ ಹಿಡಿಯಿತು. ಆದರೆ ಅಷ್ಟರಲ್ಲಿ ಆಂಬ್ಯುಲೆನ್ಸ್ ಬಂದು ಬಿಟ್ಟಿತು. ಶ್ವೇತಾ ತಕ್ಷಣ ಮಾವನನ್ನ ಆಸ್ಪತ್ರೆಗೆ ದಾಖಲಿಸಿದಳು. ವೈದ್ಯರೊಂದಿಗೆ ಮಾತನಾಡುವುದು, ಔಷಧೋಪಚಾರ ವ್ಯವಸ್ಥೆ ಮಾಡುವುದು, ಆಸ್ಪತ್ರೆಯ ಕೆಲಸಗಳಿಗಾಗಿ ಓಡಾಟ ಮಾಡುವುದು ಎಲ್ಲವನ್ನು ಅವಳೇ ನೋಡಿಕೊಂಡಳು. ಸ್ವಲ್ಪ ಸಮಯದ ನಂತರ ಅಜಿತ್ ಅಲ್ಲಿಗೆ ಬಂದನು. ಇದೆಲ್ಲ ಏನಾಯಿತು ಎಂದು ಆತ ಆತಂಕದಿಂದ ಕೇಳಿದನು. ಶ್ವೇತಾ ಏನಾದರೂ ಹೇಳುವಷ್ಟರಲ್ಲಿ ಕಮಲಾದೇವಿಯವರು ಮತ್ತೆ ಕೋಪದಿಂದ ಕೂಗಿದರು. ಇದೆಲ್ಲದಕ್ಕೂ ಕಾರಣ ನೀನು ಮತ್ತು ನಿನ್ನ ಹೆಂಡತಿ. ನಮ್ಮ ಎಲ್ಲವನ್ನ ನೀವು ಕಸಿದುಕೊಂಡಿದ್ದೀರಿ. ಈಗ ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳಬೇಕೆ? ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡಲು ಆಗುವುದಿಲ್ಲವೇ? ಏಕೆ ಮತ್ತೆ ಮತ್ತೆ ನಮ್ಮ ಮನೆಗೆ ಬರುತ್ತೀರಿ? ನಿಮ್ಮ ಮುಖವನ್ನು ನೋಡಿದಾಗಲೆಲ್ಲ ನೀವು ಮಾಡಿದ ಮೋಸ ನೆನಪಾಗುತ್ತದೆ. ಇನ್ನು ಯಾವುದಾದರೂ ಕೆಟ್ಟ ಸಂಚು ಮಾಡುತ್ತಿದ್ದೀರಾ? ಶ್ವೇತಾ, ನಿಜ ಹೇಳು, ನೀನೇನಾದರೂ ಇವರಿಗೆ ಮಾಡಲಿಲ್ಲವಲ್ಲ? ಆ ಸಮಯದಲ್ಲಿ ಮನೆಯಲ್ಲಿ ನೀನೊಬ್ಬಳೇ ಇದ್ದೆ. ಇವರಿಗೆ ಏನಾದರೂ ಹೇಳಿದ್ದೀಯಾ? ಅದರಿಂದಲೇ ಅವರಿಗೆ ಹೃದಯಾಘಾತವಾಗಿದೆಯೇ? ಖಂಡಿತವಾಗಿಯೂ ಹಣ ಕೇಳಿರಬೇಕು. ಅವರು ಕೊಡಲು ನಿರಾಕರಿಸಿರಬೇಕು.
ಅದಕ್ಕೆ ಹೀಗಾಗಿರಬೇಕು. ಹೇಳು, ಇದೇ ನಿಜ ಅಲ್ಲವೇ ಎಂದು ಆರೋಪಿಸಿದರು. ಕಮಲಾದೇವಿಯವರು ತಮ್ಮ ಸೊಸೆಯ ಮೇಲೆ ಆರೋಪ ಮಾಡುತ್ತಿರುವಾಗ ವೈದ್ಯರು ಅಲ್ಲಿಗೆ ಬಂದು, ಅಮ್ಮ, ಇದು ಆಸ್ಪತ್ರೆ, ಇಲ್ಲಿ ಜೋರಾಗಿ ಮಾತನಾಡಬೇಡಿ, ಜಗಳ ಮಾಡಬೇಕೆಂದರೆ ಹೊರಗೆ ಹೋಗಿ ಮಾಡಿ ಅಂತ ಹೇಳಿದರು. ಅದಕ್ಕೆ ಕಮಲಾದೇವಿಯವರು, ಇಲ್ಲ, ನಾನು ಎಲ್ಲಿಗೂ ಹೋಗುವುದಿಲ್ಲ. ಯಾರನ್ನಾದರೂ ಹೊರ ಹಾಕಬೇಕಾದರೆ ಇವರಿಬ್ಬರನ್ನೇ ಹೊರಹಾಕಿ, ಇವರ ಮುಖವನ್ನು ನಾನು ನೋಡಲು ಇಷ್ಟಪಡುವುದಿಲ್ಲ ಎಂದರು. ವೈದ್ಯರು ಗಂಭೀರವಾದ ಸ್ವರದಲ್ಲಿ, ಅಮ್ಮ, ನೀವು ಏನು ಮಾಡುತ್ತಿದ್ದೀರಿ? ನಿಮ್ಮ ಸೊಸೆ ಸರಿಯಾದ ಸಮಯಕ್ಕೆ ನಿಮ್ಮ ಗಂಡನನ್ನ ಆಸ್ಪತ್ರೆಗೆ ಕರೆತರದೇ ಇದ್ದಿದ್ದರೆ ದೇವರಾಜ್ ಅವರನ್ನು ಉಳಿಸುವುದು ತುಂಬ ಕಷ್ಟವಾಗುತ್ತಿತ್ತು. ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ದರೂ ಇರಲಿ, ಕನಿಷ್ಠ ಈಗಾದರೂ ಶಾಂತವಾಗಿರಿ ಅಂತ ಹೇಳಿದರು. ಹೀಗೆ ಹೇಳಿ ವೈದ್ಯರು ಅಲ್ಲಿಂದ ತೆರಳಿದರು. ಅದರ ನಂತರ ಕಮಲಾದೇವಿಯವರು ಸ್ವಲ್ಪ ಶಾಂತವಾದರು. ಅವರ ಮನಸ್ಸಿನಲ್ಲಿ ಎದ್ದಿದ್ದ ಪ್ರಶ್ನೆಗಳು ಜ್ವಾಲಾಮುಖಿಯಂತೆ ಉಕ್ಕುತ್ತಲೇ ಇದ್ದವು. ಅವರ ಅನುಮಾನದ ಸೂಜಿ ಮತ್ತೆ ಮತ್ತೆ ಶ್ವೇತಾಳ ಕಡೆಗೆ ತಿರುಗುತ್ತಿತ್ತು. ಏನೇ ಆಗಿರಲಿ, ಇದರಲ್ಲಿ ಸೊಸೆಯ ಕೈವಾಡ ಖಂಡಿತ ಇದೆ ಎಂದು ಅವರು ಮನಸ್ಸಿನಲ್ಲೇ ನಂಬಿಕೊಂಡಿದ್ದರು. ಕಮಲಾದೇವಿಯವರ ಆ ಮಾತುಗಳನ್ನು ಕೇಳಿ ಶ್ವೇತಾ ಸಂಪೂರ್ಣವಾಗಿ ಕುಗ್ಗಿಬಿಟ್ಟಳು. ಅವಳಿಗೆ ತುಂಬ ನೋವಾಯಿತು. ಅವಳು ಅಜಿತ್ನ ಕೈ ಹಿಡಿದು, ಕೇಳಿ, ನಾನು ಯಾವುದೇ ತಪ್ಪು ಮಾಡಿಲ್ಲ. ನಾನು ಅಲ್ಲಿಗೆ ಕೇವಲ ಟಿಫಿನ್ ಕೊಡಲು ಹೋಗಿದ್ದೆ, ಜೊತೆಗೆ ಅತ್ತೆ ಮಾವನ ಆರೋಗ್ಯದ ವಿಚಾರ ತಿಳಿದುಕೊಳ್ಳಲು ಹೋಗಿದ್ದೆ. ನಾನು ಅಲ್ಲಿ ತಲುಪಿದಾಗ ಮಾವ ನೋವಿನಿಂದ ಒದ್ದಾಡುತ್ತಿದ್ದರು. ನಾನು ಅಡಿಗೆ ಮನೆಗೆ ನೀರು ತರಲು ಹೋಗುವಷ್ಟರಲ್ಲಿ ಮಾವ ಪ್ರಜ್ಞೆ ತಪ್ಪಿ ಬಿದ್ದರು. ನಾನು ಅವರನ್ನು ಎಬ್ಬಿಸಲು ತುಂಬ ಪ್ರಯತ್ನ ಮಾಡಿದೆ. ಅಷ್ಟರಲ್ಲಿ ಅತ್ತೆ ಅಲ್ಲಿಗೆ ಬಂದರು. ನಂತರ ಜೋರಾಗಿ ಕೂಗುತ್ತಾ ನನ್ನ ಮೇಲೆ ಏನೇನೋ ಆರೋಪಗಳನ್ನು ಮಾಡಲು ಆರಂಭಿಸಿದರು. ನೋಡಿ, ಹಿಂದೆ ನಮ್ಮಿಂದ ದೊಡ್ಡ ತಪ್ಪುಗಳಾಗಿವೆ ಎಂಬುದನ್ನು ನಾನು ಒಪ್ಪುತ್ತೇನೆ. ಅವನ್ನು ಸರಿಪಡಿಸಲು ನಾವು ನಮ್ಮಿಂದಾದಷ್ಟು ಪ್ರಯತ್ನ ಮಾಡುತ್ತಿದ್ದೇವೆ. ನಮ್ಮನ್ನು ಯಾರೂ ಇಷ್ಟು ಬೇಗ ಕ್ಷಮಿಸುವುದಿಲ್ಲ ಎಂಬುದು ನನಗೆ ಗೊತ್ತು. ಏಕೆಂದರೆ ನಾವು ಮಾಡಿದ ಕೆಲಸವೇ ಅಷ್ಟು ದೊಡ್ಡದು. ಸ್ವಾರ್ಥ ಮತ್ತು ಆಸೆಯಲ್ಲಿ ಕುರುಡರಾಗಿ ನಮ್ಮ ಅತ್ತೆ ಮಾವರನ್ನೇ ರುದ್ರಾಶ್ರಮಕ್ಕೆ ಕಳುಹಿಸಲು ಯೋಚಿಸಿದ್ದೆವು. ಆದರೆ ನನ್ನ ಮನಸ್ಸು ಅಷ್ಟು ಕೆಳಮಟ್ಟಕ್ಕೆ ಇಳಿದಿಲ್ಲ. ಅವರನ್ನು ಕೊಲ್ಲುವ ಬಗ್ಗೆ ನಾನು ಎಂದಿಗೂ ಯೋಚಿಸುವುದಿಲ್ಲ. ಅಂತಹ ಯೋಚನೆ ಕನಸಿನಲ್ಲಿಯೂ ನನಗೆ ಬರುವುದಿಲ್ಲ. ದಯವಿಟ್ಟು ಅತ್ತೆಗೆ ನೀವು ಅರ್ಥ ಮಾಡಿಸಿ ಎಂದು ಕಣ್ಣೀರಿನಿಂದ ಹೇಳಿದಳು. ಆಗ ಅಜಿತ್ ದೀರ್ಘ ನಿಟ್ಟುಸಿರು ಬಿಟ್ಟು, ಇಲ್ಲ ಶ್ವೇತಾ, ಈಗ ನಾನು ಏನು ಹೇಳಲಿ? ನೀನು ಹಿಂದೆ ಮಾಡಿದ ಕೆಲಸಗಳನ್ನು ಅಮ್ಮ ಇನ್ನೂ ಕ್ಷಮಿಸಲು ಸಾಧ್ಯವಾಗುತ್ತಿಲ್ಲ. ಒಂದು ವೇಳೆ ಅಪ್ಪಾಜಿಗೆ ಏನಾದರೂ ಆದರೆ ಅವರು ನಿನ್ನ ಮುಖವನ್ನು ನೋಡಲು ಇಷ್ಟಪಡುವುದಿಲ್ಲ ಎಂದು ನನಗೆ ಅನಿಸುತ್ತದೆ ಅಂತ ಹೇಳಿದನು. ಅದನ್ನು ಕೇಳಿದ ಶ್ವೇತಾ ನೋವಿನಿಂದ, ಆದರೆ ನಡೆದ ಎಲ್ಲ ತಪ್ಪುಗಳಿಗೂ ನಾನು ಒಬ್ಬಳೇ ಕಾರಣವಲ್ಲವಲ್ಲ. ನಿಮ್ಮ ಆಸೆಯೂ ಅದರಲ್ಲಿ ಇತ್ತು. ಮಾವ ತಮ್ಮ ಮಗ ಮತ್ತು ಮೊಮ್ಮಕ್ಕಳ ಸಂತೋಷಕ್ಕಾಗಿ ಹಣ ಕೊಟ್ಟಿದ್ದರು. ಆದರೆ ಇಂದು ಎಲ್ಲ ಆರೋಪವೂ ಒಬ್ಬ ಸೊಸೆಯ ಮೇಲೆ ಬಿದ್ದಿದೆ. ಹೌದು, ನನ್ನ ಐಷಾರಾಮಿ ಜೀವನಕ್ಕಾಗಿ ನಾನು ಅವರನ್ನು ಬಳಸಿಕೊಂಡೆ. ಆದರೆ ಆ ತಪ್ಪಿಗೆ ಕಳೆದ 2 ವರ್ಷಗಳಿಂದ ಪ್ರಾಯಶ್ಚಿತ್ತ ಮಾಡುತ್ತಿದ್ದೇನೆ. ಅವರು ನನ್ನನ್ನು ಕ್ಷಮಿಸದಿದ್ದರೂ ಪರವಾಗಿಲ್ಲ, ಆದರೆ ಕನಿಷ್ಠ ಅವರನ್ನು ಕೊಲ್ಲಲು ಯತ್ನಿಸಿದ್ದೇನೆ ಎಂಬ ಆರೋಪವನ್ನಾದರೂ ಮಾಡಬಾರದು ಎಂದಳು. ಅಜಿತ್ ಮೌನವಾಗಿ ಬಿಟ್ಟನು. ಆಗ ನಿಜವಾಗಿ ತಪ್ಪಿತಸ್ಥರು ಯಾರು? ಅದರ ತೀರ್ಪು ಕೊಡುವವರು ಯಾರು? ಕಾಲದ ಮುಂದೆ ಎಲ್ಲರೂ ಸೋತವರಾಗಿದ್ದರು. ಅಜಿತ್ ಅನೇಕ ಬಾರಿ ತನ್ನ ವ್ಯಾಪಾರಕ್ಕಾಗಿ ಅಪ್ಪಾಜಿಯ ಬಳಿ ಹಣ ಕೇಳಿದ್ದನು. ಆದರೆ ಅವರು ಹಣ ಕೊಡಲು ಎಂದಿಗೂ ಒಪ್ಪುತ್ತಿರಲಿಲ್ಲ. ಅದರಿಂದಲೇ ಅವನು ಒಂದು ಸಣ್ಣ ಉದ್ಯೋಗದ ಸಂಬಳದಲ್ಲಿಯೇ ಜೀವನ ಸಾಗಿಸಬೇಕಾಯಿತು. ಮಕ್ಕಳನ್ನು ಸಾಕಿ ಬೆಳೆಸುವುದು ಕಷ್ಟವಾಗುತ್ತಿತ್ತು. ದಿನದಿಂದ ದಿನಕ್ಕೆ ಮನೆಯ ಅಗತ್ಯಗಳು ಮತ್ತು ಆಸೆಗಳು ಹೆಚ್ಚಾಗುತ್ತಾ ಹೋದವು. ಆದರೆ ಅವನ್ನೆಲ್ಲ ಪೂರೈಸುವ ಸಾಮರ್ಥ್ಯ ಅಜಿತ್ಗೆ ಇರಲಿಲ್ಲ. ಆ ಬೇಸರ ಅವನ ಮನಸ್ಸಿನಲ್ಲಿಯೂ ಇದ್ದಿತು. ನಗರದ ಜೀವನದಲ್ಲಿ ಹಣವೇ ಎಲ್ಲವೂ ಎಂಬ ಭಾವನೆ ಅವನೊಳಗೆ ಬೇರೂರಿತು. ಹಣ ಇಲ್ಲದಿದ್ದರೆ ಯಾರೂ ನಮ್ಮನ್ನು ಗಮನಿಸುವುದಿಲ್ಲ. ಸಮಾಜದಲ್ಲಿ ಒಂದು ಸ್ಥಾನಮಾನ ಉಳಿಸಿಕೊಳ್ಳಬೇಕಾದರೆ ಕನಿಷ್ಠ ತೋರಿಸಿಕೊಳ್ಳುವಷ್ಟು ಹಣವಾದರೂ ಇರಬೇಕು ಎಂದು ಅವನಿಗೆ ಅನಿಸುತ್ತಿತ್ತು. ಶ್ವೇತಾಳಿಗಷ್ಟೇ ಆಸೆಗಳಿದ್ದವೆಯೇ? ಅಜಿತ್ಗೂ ತನ್ನದೇ ಆದ ಕನಸುಗಳಿದ್ದವು. ಒಳ್ಳೆಯ ಊಟ ಮಾಡಬೇಕು, ಉತ್ತಮ ಬಟ್ಟೆಗಳನ್ನು ಖರೀದಿಸಬೇಕು, ಸುಖವಾಗಿ ಬದುಕಬೇಕು ಎಂಬ ಆಸೆ ಅವನಲ್ಲಿಯೂ ಇದ್ದಿತು. ಆದರೆ ಕೇವಲ ಉದ್ಯೋಗದ ಸಂಬಳದಿಂದ ಅವೆಲ್ಲ ಸಾಧ್ಯವಾಗುತ್ತಿರಲಿಲ್ಲ. ಪ್ರತಿ ಬಾರಿ ಅಪ್ಪಾಜಿ ಹಣ ಕೊಡಲು ನಿರಾಕರಿಸಿದಾಗ ಅಜಿತ್ ತನ್ನ ಆಸೆಗಳನ್ನು ಮನಸ್ಸಿನಲ್ಲಿಯೇ ಹತ್ತಿಕ್ಕಿಕೊಳ್ಳುತ್ತಿದ್ದನು. ಒಂದು ಕಡೆ ನೋಡಿದರೆ ಈ ಪರಿಸ್ಥಿತಿಗೆ ಅಪ್ಪಾಜಿಯವರಿಗೂ ಸ್ವಲ್ಪ ಹೊಣೆಗಾರಿಕೆ ಇದೆಯೇ ಎಂಬ ಪ್ರಶ್ನೆಯೂ ಮೂಡುತ್ತದೆ. ಸರಿಯಾದ ಸಮಯದಲ್ಲಿ ಮಗನಿಗೆ ಸಹಾಯ ಮಾಡಿದ್ದರೆ ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲವೋ ಏನೋ. ನಂತರ ಅಪ್ಪಾಜಿಯವರ ಆರೋಗ್ಯ ಹದಗೆಟ್ಟಿತು. ಕೈಕಾಲುಗಳು ಮೊದಲಿನಂತೆ ಕೆಲಸ ಮಾಡುತ್ತಿರಲಿಲ್ಲ. ಆಗ ಅವರು ತಮ್ಮ ಆಸ್ತಿಪಾಸ್ತಿಗಳನ್ನೆಲ್ಲ ಮಾರಾಟ ಮಾಡಿ ಮಗನ ಜೊತೆ ನಗರದಲ್ಲಿ ಉಳಿಯುವ ನಿರ್ಧಾರ ಮಾಡಿದರು. ಕೊನೆಗೂ ಅವರು ಕೂಡ ಸ್ವಲ್ಪ ಆರಾಮದ ಜೀವನ ಬಯಸಿದ್ದರು. ತಮ್ಮ ಇಚ್ಛೆಯಂತೆ ಅವರು ಹಣ ಕೊಟ್ಟರು. ಹಲವು ವರ್ಷಗಳ ನಂತರ ಸ್ವಂತ ಮನೆ ಮತ್ತು ತಮ್ಮ ಆಸೆಗಳನ್ನು ಪೂರೈಸುವಷ್ಟು ಹಣ ಕೈಗೆ ಬಂದಾಗ ಅದನ್ನು ಅನುಭವಿಸಿ ಸಂತೋಷವಾಗಿ ಬದುಕಲು ಆರಂಭಿಸಿದರು. ಆದರೆ ನಿಧಾನವಾಗಿ ತಾಯಿ ತಂದೆಯರ ಟೀಕೆಗಳು ಅವರಿಗೆ ಬೇಸರವಾಗತೊಡಗಿದವು. ರಾತ್ರಿ ಹಗಲು ಒಂದೇ ಮಾತು ಕೇಳಿಸುತ್ತಿತ್ತು, ನಮ್ಮ ಹಣವನ್ನೆಲ್ಲ ಹಾಳು ಮಾಡಿಬಿಟ್ಟಿರಿ.
ಈ ರೀತಿಯ ಮಾತುಗಳು ನಿರಂತರವಾಗಿ ಕೇಳಿಬರುತ್ತಿದ್ದ ಕಾರಣ ಮನೆಯಲ್ಲಿ ಒತ್ತಡ ಹೆಚ್ಚಾಗುತ್ತಾ ಹೋಯಿತು. ಅದೇ ಗೊಂದಲದಲ್ಲಿ ಅವರು ಇತರರ ಸಲಹೆಗಳನ್ನು ಕೇಳಲು ಆರಂಭಿಸಿದರು. ಆಗಲೇ ಅತ್ತೆ ಮಾವರನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಿಬಿಡೋಣ ಎಂಬ ಯೋಚನೆ ಬಂದಿತ್ತು. ಅದು ತಪ್ಪೇ ಆಗಿತ್ತು. ಆದರೆ ಆ ಸಮಯದಲ್ಲಿ ಅವರಿಗೆ ಬೇರೆ ದಾರಿ ಕಾಣಲಿಲ್ಲ. ತಾಯಿ ತಂದೆಯರು ತಪ್ಪೇನು ಮಾಡಿರಲಿಲ್ಲ. ಅವರ ಮಗ ಮತ್ತು ಸೊಸೆಗೆ ಪಾಠ ಕಲಿಸಿದ್ದರು. ಆದರೆ ಎಷ್ಟು ದಿನಗಳವರೆಗೆ ಒಂದೇ ತಪ್ಪಿನ ಆರೋಪವನ್ನು ಹೊತ್ತುಕೊಂಡು ಬದುಕಬೇಕು ಎಂಬುದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ನಿಜ ಹೇಳಬೇಕೆಂದರೆ ತಪ್ಪು ಕೇವಲ ಶ್ವೇತಾಳದ್ದಲ್ಲ, ಅಜಿತನದ್ದೂ ಆಗಿತ್ತು. ಒಂದು ಮಟ್ಟಿಗೆ ಅಪ್ಪಾಜಿಯವರದ್ದೂ ಆಗಿತ್ತು. ಆದರೆ ಈ ಸತ್ಯವನ್ನು ಒಪ್ಪಿಕೊಳ್ಳುವವರು ಯಾರು? ಸ್ವಾರ್ಥಿಗಳು ಕೇವಲ ಮಗ ಮತ್ತು ಸೊಸೆಯಾಗಿದ್ದರೆ ಅಪ್ಪಾಜಿಯವರಲ್ಲಿ ಯಾವುದೇ ಸ್ವಾರ್ಥ ಇರಲಿಲ್ಲವೇ? ಅಷ್ಟರಲ್ಲಿ ಒಬ್ಬ ನರ್ಸ್ ಅಜಿತ್ ಕೈಗೆ ಒಂದು ಫಾರ್ಮ್ ಕೊಟ್ಟು, ಇದನ್ನು ತುಂಬಿಕೊಡಿ, ದೇವರಾಜ್ ಅವರ ಹೃದಯದ ಶಸ್ತ್ರಚಿಕಿತ್ಸೆ ಮಾಡಬೇಕು. ಈಗಲೇ 2 ಲಕ್ಷ ರೂಪಾಯಿ ಠೇವಣಿ ಮಾಡಬೇಕು. ಉಳಿದ ಹಣವನ್ನು ಆಪರೇಷನ್ ಆದ ಮೇಲೆ ನಂತರ ಕೊಡಬಹುದು ಎಂದಳು. ಹಣದ ವಿಷಯ ಕೇಳುತ್ತಿದ್ದಂತೆಯೇ ಕಮಲಾದೇವಿಯವರು ನಡುಗಲಾರಂಭಿಸಿದರು. ನನಗೆ ಏನೂ ಗೊತ್ತಿಲ್ಲ. ಹಣ ಎಲ್ಲಿದೆ? ಇಷ್ಟು ದೊಡ್ಡ ಮೊತ್ತವನ್ನು ನಾನು ಎಲ್ಲಿಂದ ತರಲಿ ಎಂದು ಹೇಳುತ್ತಾ ಅಳಲು ಆರಂಭಿಸಿದರು. ಆಗ ಶ್ವೇತಾ ಮುಂದೆ ಬಂದು, ಅತ್ತೆ, ದಯವಿಟ್ಟು ಶಾಂತವಾಗಿರಿ, ನಾನು ಏನು ಮಾಡಬಹುದು ನೋಡುತ್ತೇನೆ ಎಂದಳು. ಆದರೆ ಕಮಲಾದೇವಿಯವರು ಕೋಪದಿಂದ, ನೀನು ಬಾಯಿ ಮುಚ್ಚು, ಇವೆಲ್ಲವಕ್ಕೂ ಕಾರಣ ನೀನೇ. ಇನ್ನು ಆಸ್ಪತ್ರೆಯಲ್ಲಿ ಏಕೆ ನಿಂತಿದ್ದೀಯಾ? ಇಲ್ಲಿಂದ ಹೋಗು, ನಮಗೆ ನಿನ್ನ ಅಗತ್ಯವೇ ಇಲ್ಲ ಎಂದು ಮತ್ತೆ ಜೋರಾಗಿ ಅಳಲು ಆರಂಭಿಸಿದರು. ಅಜಿತ್ ಮತ್ತು ಶ್ವೇತಾ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಹಣದ ವ್ಯವಸ್ಥೆ ಮಾಡಲು ಹೊರಟರು. ಸ್ವಲ್ಪ ಸಮಯದ ನಂತರ ಅವರು ಬೇಕಾದ ಹಣವನ್ನು ಆಸ್ಪತ್ರೆಗೆ ಠೇವಣಿ ಮಾಡಿದರು. ದೇವರಾಜ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನೆರವೇರಿತು. 2 ದಿನಗಳ ನಂತರ ಅವರಿಗೆ ಪ್ರಜ್ಞೆ ಬಂದಿತು. ಕಣ್ಣು ತೆರೆದು ನೋಡಿದಾಗ ಅವರ ಪಕ್ಕದಲ್ಲಿ ಕಮಲಾದೇವಿಯವರು ಕುಳಿತಿದ್ದರು. ಗಂಡನಿಗೆ ಪ್ರಜ್ಞೆ ಬಂದಿರುವುದನ್ನು ನೋಡಿ ಅವರು ತುಂಬ ಸಂತೋಷಪಟ್ಟರು. ನೀವು ಹೇಗಿದ್ದೀರಿ? ವೈದ್ಯರು ಇಲ್ಲೇ ಇದ್ದಾರೆ, ಏನಾದರೂ ಬೇಕಿದ್ದರೆ ಹೇಳಿ ಎಂದರು. ಆಗ ದೇವರಾಜ್ ಅವರು ದುರ್ಬಲ ಧ್ವನಿಯಲ್ಲಿ, ಸೊಸೆ ಶ್ವೇತಾಳನ್ನು ಕರೆ ಎಂದರು. ಅದನ್ನು ಕೇಳಿ ಕಮಲಾದೇವಿಯವರು ಕೋಪದಿಂದ, ಏಕೆ ಆ ಅರಿಷ್ಟಳ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದೀರಿ? ಮೊದಲು ನೀವು ಸಂಪೂರ್ಣವಾಗಿ ಗುಣಮುಖರಾಗಿ ಮನೆಗೆ ಬನ್ನಿ, ನಂತರ ಅವಳಿಗೆ ಯಾವ ಶಿಕ್ಷೆ ಕೊಡಬೇಕೋ ಕೊಡೋಣ. ಈ ಬಾರಿ ಸ್ಪಷ್ಟವಾಗಿ ಹೇಳಿಬಿಡೋಣ, ಅವಳು ನಮ್ಮಿಂದ ದೂರ ಹೋಗಬೇಕು, ಮತ್ತೆಂದು ನಮ್ಮ ಮನೆಯ ಕಡೆ ನೋಡಲು ಬರಬಾರದು ಎಂದು ಇದುವರೆಗೂ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದ ಎಲ್ಲ ನೋವನ್ನು ಮತ್ತು ಕೋಪವನ್ನು ಹೊರಹಾಕಿದರು. ಅದಕ್ಕೆ ದೇವರಾಜ್ ಅವರು, ಮೊದಲು ಮಗ ಮತ್ತು ಸೊಸೆಯನ್ನ ಕರೆ, ಆಗ ನಾನು ಹೇಳಬೇಕಾದುದನ್ನು ಹೇಳುತ್ತೇನೆ ಅಂದರು. ಗಂಡನ ಮಾತಿಗೆ ಒಪ್ಪಿಕೊಂಡ ಕಮಲಾದೇವಿಯವರು ಹೊರಗೆ ಬಂದು ಅಜಿತ್ ಮತ್ತು ಶ್ವೇತಾಳನ್ನ ಒಳಗೆ ಕರೆದರು. ಇಬ್ಬರು ಒಳಗೆ ಬಂದ ತಕ್ಷಣ ದೇವರಾಜ್ ಅವರ ನಿಧಾನ ಸ್ವರದಲ್ಲಿ, ಕಮಲಾ, ಇದರಲ್ಲಿ ಸೊಸೆಯ ಯಾವುದೇ ತಪ್ಪಿಲ್ಲ, ಅವಳಿಂದ ಏನೂ ಆಗಿಲ್ಲ. ಆ ಸಮಯದಲ್ಲಿ ನಾನು ಒಬ್ಬನೇ ಇದ್ದೆ, ನನಗೆ ತಲೆ ಸುತ್ತಿ ಬಿದ್ದು ಹೋದೆ. ಆಗಲೂ ಸೊಸೆ ನನ್ನನ್ನು ಎಬ್ಬಿಸಲು ಪ್ರಯತ್ನಿಸಿದಳು, ನನಗೆ ನೀರು ಕುಡಿಸಿದಳು. ಮಾವ, ನಿಮಗೆ ಏನೂ ಆಗುವುದಿಲ್ಲ ಎಂದು ಸಮಾಧಾನ ಹೇಳುತ್ತಲೇ ಇದ್ದಳು. ಅಷ್ಟರಲ್ಲಿ ನೀನು ಅಲ್ಲಿಗೆ ಬಂದೆ. ಬಂದ ತಕ್ಷಣ ಜೋರಾಗಿ ಕೂಗಲು ಆರಂಭಿಸಿದೆ. ನಾನು ಕೈ ಸನ್ನೆಯ ಮೂಲಕ ನಿನಗೆ ಸುಮ್ಮನಿರಲು ಹೇಳುತ್ತಿದ್ದೆ, ಆದರೆ ನೀನು ಅರ್ಥ ಮಾಡಿಕೊಳ್ಳಲಿಲ್ಲ. ನಂತರ ನಾನು ಪ್ರಜ್ಞೆ ತಪ್ಪಿ ಬಿದ್ದೆ. ಈಗ ವೈದ್ಯರನ್ನು ಕೇಳಿದೆ. ಆಗ ನೀನು ಸೊಸೆಗೆ ಎಂತಹ ಮಾತುಗಳನ್ನೆಲ್ಲ ಹೇಳಿದ್ದೀಯೋ ಅಂತ ತಿಳಿಯಿತು. ಆದರೂ ಸಹ ಅವಳು ನನ್ನ ಪ್ರಾಣ ಉಳಿಸಲು ತನ್ನ ದುಡಿಮೆಯ ಹಣವನ್ನು, ತನ್ನ ಆಭರಣಗಳನ್ನು ಮಾರಾಟ ಮಾಡಿ ನನ್ನ ಚಿಕಿತ್ಸೆಗೆ ಖರ್ಚು ಮಾಡಿದ್ದಾಳೆ. ಇದು ಸೊಸೆ ತನ್ನ ತಪ್ಪಿನ ಬಗ್ಗೆ ನಿಜವಾಗಿಯೂ ಪಶ್ಚಾತ್ತಾಪ ಪಡುತ್ತಿದ್ದಾಳೆ ಎಂಬುದಕ್ಕೆ ಸಾಕ್ಷಿ. ಅವಳು ನಮ್ಮ ಮನೆಗೆ ಬಂದು ನಮ್ಮ ಹಣವನ್ನು ಕಸಿದುಕೊಳ್ಳಲು ಬಯಸುವುದಿಲ್ಲ. ಇಲ್ಲಿಯವರೆಗೆ ನಡೆದಿದ್ದನ್ನೆಲ್ಲ ಮರೆತು ಬಿಡುವುದೇ ಒಳ್ಳೆಯದು. ಮಗ, ಸೊಸೆ ಮತ್ತು ಮೊಮ್ಮಕ್ಕಳು ನಮ್ಮ ಜೊತೆಗೆ ಬಂದು ಇರಬೇಕು ಎಂದು ನಾನು ಬಯಸುತ್ತೇನೆ. ಯಾವುದೇ ಸಮಸ್ಯೆ ಬಂದರೂ ಎಲ್ಲರೂ ಸೇರಿ ಪರಿಹರಿಸೋಣ ಅಂತ ಹೇಳಿ ಮತ್ತೆ ಶ್ವೇತಾಳತ್ತ ನೋಡಿ, ಸೊಸೆ ಶ್ವೇತಾ, ನನ್ನ ಪ್ರಾಣ ಉಳಿಸುವ ಮೂಲಕ ನೀನು ನಿನ್ನ ತಪ್ಪಿಗೆ ನಿಜವಾಗಿಯೂ ಪಶ್ಚಾತ್ತಾಪ ಪಡೆಯುತ್ತಿದ್ದೆ ಎಂಬುದನ್ನು ಸಾಬೀತುಪಡಿಸಿದ್ದೀಯಾ. ಆದ್ದರಿಂದ ಮಗುವೆ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ಅಜಿತ್, ನೀನು ಮೊದಲಿನಿಂದಲೂ ಒಂದು ಡಿಪಾರ್ಟ್ಮೆಂಟ್ ಸ್ಟೋರ್ ತೆರೆಯಬೇಕು ಎಂಬ ಕನಸು ಕಂಡಿದ್ದೆ ಎಂಬುದು ನನಗೆ ಗೊತ್ತು. ಆದರೆ ಪ್ರತಿ ಬಾರಿ ನಾನು ನಿನಗೆ ಹಣ ಕೊಡಲು ನಿರಾಕರಿಸಿದ್ದೆ. ಅದರಿಂದಲೇ ನೀನು ಯಾವಾಗಲೂ ಹಣದ ತೊಂದರೆಯಲ್ಲಿ ಬದುಕಬೇಕಾಯಿತು. ಆದರೆ ಈಗ ನಿನ್ನ ಕನಸನ್ನು ನನಸು ಮಾಡಲು ನಾನು ಹಣವನ್ನು ಕೊಡುತ್ತೇನೆ. ಜೊತೆಗೆ ನಿನ್ನ ಅಂಗಡಿಯ ಕೆಲಸದಲ್ಲಿಯೂ ಕೈ ಜೋಡಿಸುತ್ತೇನೆ. ಏಕೆಂದರೆ ಈ ಸೊಸೆ ನನಗೆ ನೀಡಿರುವ ಹೊಸ ಜೀವನವನ್ನು ನಾನು ಸಂತೋಷದಿಂದ ಬದುಕಲು ಬಯಸುತ್ತೇನೆ ಅಂತ ಹೇಳಿದರು. ದೇವರಾಜ್ ಅವರ ಮಾತುಗಳನ್ನು ಕೇಳಿದ ಕಮಲಾದೇವಿಯವರು ಕಣ್ಣೀರಿನಿಂದ, ಶ್ವೇತಾ ಸೊಸೆ, ನನ್ನನ್ನು ಕ್ಷಮಿಸು. ನಾನು ನಿನ್ನ ಮೇಲೆ ಏನೇನೋ ಆರೋಪಗಳನ್ನು ಮಾಡುತ್ತಲೇ ಇದ್ದೆ. ಆದರೆ ನೀನು ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಂಡೆ. ಏಕೆ ಏನು ಮಾತನಾಡಲಿಲ್ಲ? ನಾನು ಮಾಡಿದ ವರ್ತನೆಗೆ ನನಗೆ ತುಂಬ ನಾಚಿಕೆ ಆಗುತ್ತಿದೆ ಅಂತ ಹೇಳಿದರು. ಅದಕ್ಕೆ ಶ್ವೇತಾ ವಿನಮ್ರವಾಗಿ, ಅತ್ತೆ, ನೀವು ನನ್ನಲ್ಲಿ ಕ್ಷಮೆ ಕೇಳಬೇಡಿ. ತಪ್ಪು ಮಾಡಿದ್ದು ನಾನೇ. ಅದರ ಶಿಕ್ಷೆಯನ್ನು ನಾನು ಅನುಭವಿಸುತ್ತಿದ್ದೆ. ನನ್ನ ಕರ್ಮವೇ ಆಗಿತ್ತು.
ಆದ್ದರಿಂದ ನನ್ನ ಜೊತೆ ಇವೆಲ್ಲ ನಡೆಯುವುದು ಸಹಜವಾಗಿತ್ತು. ನಾವು ತುಂಬ ದೊಡ್ಡ ತಪ್ಪು ಮಾಡಿದಾಗ ಅದರ ಕಲೆ ಸುಲಭವಾಗಿ ಅಳಿದು ಹೋಗುವುದಿಲ್ಲ. ಅದಕ್ಕೂ ಮೀರಿಯಾಗಿ ನೀವು ನನಗೆ ತಾಯಿಯ ಸಮಾನರು. ನಿಮ್ಮ ಮಾತುಗಳಿಗೆ ನಾನು ಹೇಗೆ ಬೇಸರ ಪಡಬಹುದು ಅಂತ ಹೇಳಿದಳು. ಅದಕ್ಕೆ ಕಮಲಾದೇವಿಯವರು ನಗುತ್ತಾ, ಇಲ್ಲ, ನಾನು ಈಗ ನನ್ನ ತಪ್ಪಿಗೆ ಪಶ್ಚಾತ್ತಾಪ ಮಾಡುತ್ತೇನೆ. ನಿನ್ನ ಟಿಫಿನ್ ಸೆಂಟರ್ನಲ್ಲಿ ನನಗೂ ಒಂದು ಕೆಲಸ ಕೊಡು. ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವುದು, ಚಟ್ನಿ ತಯಾರಿಸುವುದು, ತರಕಾರಿಗಳನ್ನು ಹೆಚ್ಚುವುದು, ಇವೆಲ್ಲ ನನಗೆ ಚೆನ್ನಾಗಿ ಬರುತ್ತವೆ ಅಂತ ಹೇಳಿದರು. ಅದನ್ನು ಕೇಳಿದ ಶ್ವೇತಾ ನಗುತ್ತಾ, ಅತ್ತೆ, ಇನ್ನು ಎಷ್ಟು ಪಾಪವನ್ನು ನಿಮ್ಮ ಸೊಸೆಯ ಮೇಲೆ ಹಾಕುತ್ತೀರಾ? ಮಾವನವರು ನನಗೆ ಮತ್ತೊಂದು ಅವಕಾಶ ಕೊಟ್ಟರೆ ಇನ್ನು ಮುಂದೆ ನಾನು ನಿಮ್ಮಿಬ್ಬರನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ನೀವು ಸುಮ್ಮನೆ ಕುಳಿತು ಆದೇಶ ಕೊಟ್ಟರೆ ಸಾಕು ಅಂತ ಹೇಳಿದಳು. ಇದನ್ನು ಕೇಳಿ ಎಲ್ಲರ ಮುಖದಲ್ಲಿಯೂ ನಗು ಮೂಡಿತು. ಅಂತ್ಯ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತದೆ. ಆ ನಂತರ ಆ ಕುಟುಂಬ ಮತ್ತೆ ಒಂದಾಗಿ ಸಂತೋಷದಿಂದ ಜೀವನ ನಡೆಸತೊಡಗಿತು. ಹಳೆಯ ಕಹಿ ನೆನಪುಗಳನ್ನು ಮರೆತು ಪ್ರೀತಿ, ನಂಬಿಕೆ ಮತ್ತು ಪರಸ್ಪರ ಗೌರವದಿಂದ ಹೊಸ ಬದುಕನ್ನು ಆರಂಭಿಸಿತು. ತಪ್ಪು ಯಾರಿಂದಲಾದರೂ ಆಗಬಹುದು, ಆದರೆ ನಿಜವಾದ ಪಶ್ಚಾತ್ತಾಪ, ಕ್ಷಮೆ ಕೇಳುವ ಮನಸ್ಸು ಮತ್ತು ಸಂಬಂಧಗಳನ್ನು ಉಳಿಸಿಕೊಳ್ಳುವ ಇಚ್ಛೆ ಇದ್ದರೆ ಒಡೆದ ನಂಬಿಕೆಯನ್ನು ಮತ್ತೆ ಕಟ್ಟಬಹುದು. ಕುಟುಂಬದಲ್ಲಿ ಅಹಂಕಾರಕ್ಕಿಂತ ಪ್ರೀತಿ ಮತ್ತು ಕ್ಷಮೆಗೆ ಹೆಚ್ಚಿನ ಸ್ಥಾನ ನೀಡಿದಾಗ ಮಾತ್ರ ನಿಜವಾದ ಸಂತೋಷ ಸಿಗುತ್ತದೆ. ಈ ಕಥೆ ನಿಮಗೆ ಹೇಗಿತ್ತು? ಇಷ್ಟವಾದರೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಕತೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಹಾಗೂ ಇದೇ ಥರ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.